ಓಂ ಶ್ರೀ ಸತ್ ಉಪಹಸಿಯೇ ನಮಃ. ಗೌರೀಮಿಮಾಯ ಸಲಿಲಾನಿದಕ್ಷತೆ ಏಕಪದೇ ದ್ವಿಪದೇ ಸ ಚದಶ್ವದೆ ಅಷ್ಟಾವದೇ ನವಪದೇ ಬಹುಭಜೇ ಸಹಸ್ರಾಕ್ಷರ ಪರಮೇಯೋಮಂ. ಶ್ರೀಮಾತಾ ಶ್ರೀಮಹಾರಾಜ್ಞಿ ಶ್ರೀಮತ್ಸಿಂಹಾಸನೇಶ್ವರೆ ಚಿರಗ್ನೇಕೊಂಡ ಸಂಬೋಧ ದೇವಕಾರ್ಯ ಸಮದ್ಯದ ಶ್ರೀಲಲಿತ ತ್ರಿಪುರ ಸುಂದರಿ ದೇವತಾಭ್ಯೋ ನಮಃ. ವಿಶೇಷವಾಗಿ ಪ್ರತಿ ವಾರದಂತೆ ವಾರ ಭವಿಷ್ಯ 15/2/2026ರಿಂದ 21/2/2026 ವಾರ ಭವಿಷ್ಯ. ಈ ವಾರದಲ್ಲಿ ಶಿವರಾತ್ರಿ ಬರ್ತಕ್ಕಂಥದ್ದು ಅಂದರೆ 15ನೇ ತಾರೀಕು 2ನೇ ತಿಂಗಳು ಅಂದರೆ ಭಾನುವಾರ ದಿವಸ ಶನೈಶ್ಚರ ಜಯಂತಿ ಮತ್ತು ಮಹಾಶಿವರಾತ್ರಿ ಇರ್ತಕ್ಕಂಥ ದಿವಸ. ನಿಮಗೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದೇ. ಶಿವರಾತ್ರಿಯನ್ನು ಆಚರಣೆ ಮಾಡೋದರಿಂದ ಸಾಕಷ್ಟು ಸಮಸ್ಯೆಗಳಿಂದ ಹೊರಗೆ ಬರಬಹುದು. ಮೊದಲನೇದಾಗಿ ನೆಮ್ಮದಿ ಪ್ರಾಪ್ತಿಯಾಗಬೇಕು ಅನ್ನೋದಿತ್ತು ಅಂತಂದರೆ ಶಿವರಾತ್ರಿಯ ಆರಾಧನೆ ಬಹಳ ಮಹತ್ವ. ಯಾಕಂದರೆ ಅನುಭವಪೂರ್ವಕದಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಸರಿಯಾದ ರೀತಿಯಲ್ಲಿ ಶಿವರಾತ್ರಿಯ ಜಾಗರಣೆ ಮತ್ತು ಉಪವಾಸ ಅನ್ನುವಂಥದ್ದು ರೀತಿಯಲ್ಲಿ ಅಂದರೆ ನಿರಾಹಾರ ದೀಕ್ಷೆ ಅಂತ ಕರಿತೀವಿ. ಇವತ್ತಿನ ಆಹಾರದ ಒಂದು ಪದ್ಧತಿಗಳ ಪ್ರಕಾರವಾಗಿ ಅಥವಾ ಆ ಶಕ್ತಿ ಇಂತಕ್ಕಂಥದ್ದನ್ನು ಮನುಷ್ಯ ಕಳ್ಕೊಂಡಿರ್ತಕ್ಕಂಥದ್ದು ಮತ್ತು ಪದ್ಧತಿ ಪರಂಪರೆಗಳನ್ನು ಕೆಲವೊಂದು ರೀತಿಯಲ್ಲಿ ಹಿಂದೆಲ್ಲ ಹಿರಿಯರು ಆಚರಣೆ ಮಾಡ್ತಾಯಿದ್ರು. ಇವತ್ತಿನ ಕಾಲ ಸನ್ನಿವೇಶದಲ್ಲಿ ಇಲ್ಲ. ಅದರಲ್ಲೂ ಕೂಡ ಕೆಲಸದ ಒತ್ತಡಗಳು ಮತ್ತೊಂದು ಮಗದೊಂದು ಬೇರೆ ಬೇರೆ ರೀತಿಯಾದಂಥ ಕಾರಣಗಳಿದೆ. ಆ ಒಂದು ಶಕ್ತಿಯನ್ನು ದೇಹ ಮತ್ತು ಮನಸ್ಸು ಉಳಿಸ್ಕೊಂಡಿರ್ತಕ್ಕಂಥ ಸಂದರ್ಭಗಳು ತುಂಬ ಕಡಿಮೆ. ಹಾಗಾಗಿ ಏನಾಗುತ್ತೆ, ಉಪಹಾರ ಅಂದರೆ ಅಲ್ಪ ಆಹಾರ ಅಂತಕ್ಕಂಥ ರೀತಿಯಲ್ಲಿ ಬೇಯಿಸದೇ ಇರ್ತಕ್ಕಂಥ ಆಹಾರವನ್ನು ಸ್ವೀಕರಿಸಿ ನೀರನ್ನು ಕುಡ್ಕೊಂಡು ಅಥವಾ ಹಾಲನ್ನು ತೆಗೆದುಕೊಂಡು ದೀಕ್ಷೆಯನ್ನು ಮಾಡಿ ಮತ್ತು ರಾತ್ರಿ ಶಿವರಾತ್ರಿ ಜಾಗರಣೆಯನ್ನು ಮಾಡೋದರಿಂದ ಅದ್ಭುತವಾದಂಥ ಒಂದು ಫಲವನ್ನು ನಿರೀಕ್ಷೆಯನ್ನು ಮಾಡಬಹುದು. ಸರಿಯಾದ ರೀತಿಯಲ್ಲಿ ಶಿವನಾಮ ಸ್ಮರಣೆಯಿಂದ, ಶಿವಪಂಚಾಕ್ಷರಿ ನಾಮಸ್ಮರಣೆಯಿಂದ ಈ ಶಿವರಾತ್ರಿ ದಿವಸವನ್ನು ಕಳೆದರೆ ಖಂಡಿತವಾಗಲೂ ಕೂಡ ಯಾವುದೇ ರೀತಿಯಾದ ಜನ್ಮ ಪರಂಪರೆಯಿಂದ ಬಂದಿರತಕ್ಕಂಥದ್ದಾಗಬಹುದು, ಪೂರ್ವಾರ್ಜಿತವಾಗಿ ಅಂದರೆ ಹಿರಿಕರಿಂದ ಬಂದಿರತಕ್ಕಂಥ ದೋಷಗಳು, ಶಾಪಗಳು ಅಥವಾ ಸಮಸ್ಯೆಗಳು, ಕರ್ಮಫಲಗಳು ಇವೆಲ್ಲವೂ ಕೂಡ ಕರಗೋದಕ್ಕೆ ದಾರಿಯಾಗ್ತದೆ. ಕತ್ತಲೆಯಲ್ಲಿ ಜಾಗರಣೆ ಮಾಡ್ತಕ್ಕಂಥದ್ದು ಅಂದರೆ ರಾತ್ರಿ ಪೂರ್ತಿ 4 ಯಾಮವನ್ನು ಶಿವನ ಆರಾಧನೆ ಮಾಡ್ತಕ್ಕಂಥದ್ದು. ಏನಾಗುತ್ತೆ, ಸಾಮಾನ್ಯವಾಗಿ ಕೆಲವೊಂದು ಕರ್ಮಗಳು ನಮಗೆ ಕಾಣದಂಥ ರೀತಿಯಲ್ಲಿ ಉಳಿದಿರ್ತದೆ. ಯಾಕೆ ಹಂಗಾಗುತ್ತೆ, ಏನಕ್ಕೆ ಹೆಂಗಾಗುತ್ತೆ, ಎಲ್ಲಿ ಹೋದ್ರೂ ಕೂಡ ಉತ್ತರಗಳು ಸಿಕ್ಕಿರೋದಿಲ್ಲ ಅಥವಾ ಅದಕ್ಕೆ ಬೇಕಾದಂಥ ಪರಿಹಾರ ಮಾರ್ಗಗಳು ಸಿಕ್ಕಿರೋದಿಲ್ಲ. ಮತ್ತು ಗೊತ್ತಿಲ್ಲದೇ ಇರ್ತಕ್ಕಂಥ ಕೆಲವೊಂದು ಕರ್ಮಫಲಗಳಿರ್ತದೆ. ಬೇಕಾಗಿಲ್ಲ, ಗೊತ್ತಿಲ್ಲದೆ ಯಾರಿಗೋ ನೋವನ್ನು ಕೊಟ್ಟಿರ್ತೀವಿ, ಗೊತ್ತಿರದೆ ಯಾರಿಗೋ ಮೋಸವನ್ನು ಮಾಡಿರ್ತೀವಿ, ಗೊತ್ತಿರದೆ ಬೇರೆಯವರಿಗೆ ತೊಂದರೆ ಆಗುವಂಥ ರೀತಿಯಲ್ಲಿ ನಮ್ಮ ಕೈಯಿಂದ ಆಗೋಗಿರ್ತದೆ. ಗೊತ್ತಿರೋದಿಲ್ಲ, ನಾವು ಮಾಡಬೇಕು ಅಂತ ಮಾಡೋದಿಲ್ಲ, ಆದರೂ ಕೂಡ ಅದರ ಶೇಷ ಅಂತಕ್ಕಂಥದ್ದು ಉಳಿದಿರ್ತದೆ. ಈ ದೋಷವಿರ್ತಕ್ಕಂಥದ್ದು ಮತ್ತು ಮೂಲವಾಗಿರ್ತಕ್ಕಂಥದ್ದು ಪಿತೃಶಾಪ ಅಥವಾ ಪಿತೃದೋಷ ಅಂತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಆಗ್ಬೋದು, ಹೆಸರು ಕೀರ್ತಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಆಗ್ಬೋದು, ಅಥವಾ ಸಾಂಸಾರಿಕ ಜೀವನದಲ್ಲಿ ಸಮಸ್ಯೆಗಳು ಉತ್ಪತ್ತಿಯಾಗುವಂಥ ರೀತಿಯಲ್ಲಿ ಆಗಬಹುದು. ಮೂಲವಾಗಿ ಈ ಮದುವೆ, ಮಕ್ಕಳ ಸಂತಾನದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಹುಟ್ಟುವಂಥ ಸಂತಾನಗಳು ಸರಿಯಾದಂಥ ಸಂಸ್ಕಾರಯುತವಾದಂಥ ಸಂತಾನಗಳು ಜನನ ಆಗಬೇಕು ಅನ್ನೋ ರೀತಿಯಲ್ಲಿ ಇದ್ದರೆ, ಪಿತೃದೋಷ ಅಥವಾ ಪಿತೃಶಾಪ ಇದ್ದಂಥ ಪಕ್ಷದಲ್ಲಿ ಉತ್ತಮವಾದ ಸಂತಾನಗಳಾಗುವಂಥದ್ದು ತುಂಬ ಕಡಿಮೆ. ಸಾಮಾನ್ಯವಾಗಿ ಏನಾಗುತ್ತೆ, ಅನಾರೋಗ್ಯ ಪೀಡಿತರಾಗತಕ್ಕಂಥ ಮಕ್ಕಳು ಹುಡ್ತಾರೆ ಅಥವಾ ಅನಾಚಾರ ಪೀಡಿತರಾಗ್ತಕ್ಕಂಥ ಮಕ್ಕಳು ಹುಟ್ಟುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅದರ ಜೊತೆಯಲ್ಲಿ ಮದುವೆ ಆಗ್ತಕ್ಕಂಥದ್ದು ನಿಧಾನವಾಗ್ತದೆ ಅಥವಾ ಸಂತಾನ ಆಗ್ತಕ್ಕಂಥದ್ದು ಕೂಡ ನಿಧಾನವಾಗ್ತಕ್ಕಂಥ ಪ್ರವೃತ್ತಿಗಳಿರ್ತದೆ. ಈ ದೋಷಗಳಿರ್ತಕ್ಕಂಥವ್ರು ಮತ್ತು ದೇಹದಲ್ಲಿ ನಿಶಕ್ತಿ ಹೆಚ್ಚಾಗಿದೆ ಅಂದರೆ ಪ್ರತಿಯೊಂದಕ್ಕೂ ಸುಸ್ತು. ಬೆಳಗ್ಗೆ 11-12 ಗಂಟೆವರೆಗೂ ಆ್ಯಕ್ಟಿವ್ ಆಗಿರ್ತೀರಿ, 12 ಗಂಟೆ ಮೇಲೆ ಯಾಕೋ ಮಲಗಬೇಕು ಅಂತ ಅನಿಸುತ್ತೆ. ಆ ಒಂದು ಎನರ್ಜಿ ಇರೋದಿಲ್ಲ ದೇಹದಲ್ಲಿ, ಮನಸ್ಸಿನಲ್ಲಿ ಅನ್ನೋ ರೀತಿಯಾದಂಥ ಸ್ಥಿತಿ. ಈ ವ್ಯತ್ಯಾಸಗಳಿರ್ತಕ್ಕಂಥವರು ಸಾಧ್ಯವಾದಷ್ಟು ಕೂಡ ಶಿವರಾತ್ರಿಯ 4 ಯಾಮದ ಪೂಜೆಯಲ್ಲಿ ಭಗವಂತನನ್ನು ಸ್ಮರಣೆ ಮಾಡ್ತಕ್ಕಂಥದ್ದು, ಭಗವಂತನಿಗೆ ಅಭಿಷೇಕ ದರ್ಶನವನ್ನು ಮಾಡ್ತಕ್ಕಂಥ ಒಂದು ಪ್ರಯತ್ನ.
ಸಾಧ್ಯವಾದಷ್ಟು ಏಕವಾರ ರುದ್ರಾಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು. ಮಂತ್ರ ಗೊತ್ತಿರುವಂಥವ್ರಾದರೆ ಏಕವಾರ ರುದ್ರದ ಮಂತ್ರವನ್ನು ನಮಕ ಚಮಕಗಳನ್ನು ಪಾರಾಯಣವನ್ನು ಮಾಡ್ತಕ್ಕಂಥದ್ದು. ಇದನ್ನು ಮಾಡದೇ ಆದಂಥ ಪಕ್ಷದಲ್ಲಿ ಎಂಥ ಶಾಪ ದೋಷಗಳಿದ್ರೂ ಕೂಡ, ಅನುಭವಪೂರ್ವಕವಾಗಿ ಹೇಳ್ತಾ ಇರ್ತಕ್ಕಂಥದ್ದು, ಎಂಥ ಶಾಪ ದೋಷಗಳಿದ್ದರೂ, ಯಾವುದೇ ಜನ್ಮಜಾತಕದ ದೋಷಗಳಿದ್ರೂ ಕೂಡ ಈ ಶಿವರಾತ್ರಿ ಅಂತಕ್ಕಂಥದ್ದು ಅಷ್ಟು ಶಕ್ತಿ ಗೊತ್ತಿಲ್ಲ. ಅದು ನಮಗೆ ಋಷಿಮನೆಗಳು ಪ್ರಾಜ್ಞರು ಇದರ ಗುಟ್ಟನ್ನು ಇಟ್ಟು ಹೋಗಿದ್ದಾರೆ. ನಿಮಗೆ ಅದನ್ನು ಗ್ರಹಿಸುವಂಥ ಶಕ್ತಿ ಏನಾದರೂ ಇದ್ದಂಥ ಪಕ್ಷದಲ್ಲಿ ಸಾಮಾನ್ಯವಾಗಿ ಅದು ಅನುಭವಕ್ಕೆ ಬರುತ್ತದೆ. ನಂಬಿಕೆ ಇದ್ದರೆ ಮಾತ್ರ ಎಲ್ಲವೂ ಕೂಡ ಪ್ರಾಪ್ತಿ, ನಂಬಿಕೆ ಇಲ್ಲ ಅಂದರೆ ಯಾವುದೂ ಪ್ರಾಪ್ತಿ ಆಗೋದಿಲ್ಲ. ಹಾಗಾಗಿ ನಂಬಿ ಭಗವಂತನ ಆರಾಧನೆ ಮಾಡಿದಂತೆ ಪಕ್ಷದಲ್ಲಿ ಖಂಡಿತವಾಗಲೂ ಕೂಡ ನೀವು ಉದ್ಧಾರ ಆಗುವುದರಲ್ಲಿ ಅಥವಾ ಯಶಸ್ಸನ್ನು ಗಳಿಸುವುದರಲ್ಲಿ ಯಾವುದೇ ಸಂಶಯಗಳಿರೋದಿಲ್ಲ. ಹಾಗಾಗಿ ಶಿವರಾತ್ರಿಯ ಆರಾಧನೆಯನ್ನು ಸಾಧ್ಯವಾದಷ್ಟು ಕೂಡ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿ. ಇನ್ನು 17/2/2026 ಮಂಗಳವಾರ ಶಿವರಾತ್ರಿ ಅಮಾವಾಸ್ಯೆ ಇರ್ತಕ್ಕಂಥದ್ದು. ಸಾಮಾನ್ಯವಾಗಿ ಏನಾಗುತ್ತೆ, ಅಮಾವಾಸ್ಯೆ ಸೋಮವಾರನ ಮಂಗಳವಾರ ಅನ್ನೋ ರೀತಿಯಲ್ಲಿ ದ್ವಂದ್ವಗಳಿದೆ. ಆದರೆ ಸೋಮವಾರ ಸಾಯಂಕಾಲ ಪ್ರಾರಂಭ ಆಗುತ್ತೆ ಅಮಾವಾಸ್ಯೆ ಎನ್ನುವಂಥದ್ದು. ಅಂದರೆ 5:35 ಪ್ರಾರಂಭ ಆಗುತ್ತೆ ಸಂಜೆ. ತದನಂತರವಾಗಿ ಮಂಗಳವಾರ ದಿನಪೂರ್ತಿ ಇರ್ತದೆ. ದಿನಪೂರ್ತಿ ಅಂದರೆ ರಾತ್ರಿ 9:16 ಅಮಾವಾಸ್ಯೆ ಇರ್ತಕ್ಕಂಥದ್ದು. ಹಾಗಾಗಿ ಪ್ರಧಾನವಾಗಿ ಮಂಗಳವಾರ ಅಮಾವಾಸ್ಯೆಯನ್ನು ಪರಿಗಣನೆ ಮಾಡ್ತಕ್ಕಂಥ ರೀತಿಯಲ್ಲಿ ಇರುವಂಥದ್ದು. ಇನ್ನು ಗ್ರಹಗತಿಗಳ ಸ್ಥಿತಿಗತಿಗಳನ್ನು ನೋಡಿದಾಗ ಮಿಥುನ ರಾಶಿನಲ್ಲಿ ವಕ್ರಗುರು ಇರ್ತಕ್ಕಂಥದ್ದು, ಸಿಂಹರಾಶಿನಲ್ಲಿ ಕೇತು, ಮಕರ ರಾಶಿನಲ್ಲಿ ಕುಜ ಇರ್ತಕ್ಕಂಥದ್ದು. ವಾರ ಆರಂಭದಲ್ಲಿ ಚಂದ್ರನೂ ಕೂಡ ಅಲ್ಲೇ ಇರ್ತಾನೆ. ಮತ್ತು ಕುಂಭರಾಶಿನಲ್ಲಿ ರವಿ, ಶುಕ್ರ, ರಾಹು ಮತ್ತು ಬುಧ ಇರ್ತಕ್ಕಂಥದ್ದು. ಮೀನರಾಶಿನಲ್ಲಿ ಶನಿ ಇರ್ತಕ್ಕಂಥದ್ದು. ಇದಿಷ್ಟು 9 ಗ್ರಹಗಳ ಸ್ಥಿತಿಗತಿಗಳೆಲ್ಲವೂ ಕೂಡ ಇರುವಂಥದ್ದು. ಹಾಗಾಗಿ ಏನೆಲ್ಲ ಪ್ರತಿಫಲಗಳು ಅಥವಾ ಫಲಾಫಲಗಳನ್ನು ನಾವು ನಿರೀಕ್ಷೆ ಮಾಡಬಹುದು ಈ ಗ್ರಹಗತಿಗಳಿಂದ ಅನ್ನೋ ರೀತಿಯಲ್ಲಿ ನೋಡಿದಾಗ, ಮೇಷರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳನ್ನು ಮಾಡೋಕ್ಕೆ ಪ್ರಯತ್ನಗಳಿಗೆ ಅಥವಾ ಮನಸ್ಸು ಒಂದು ಆಲೋಚನೆಗಳು ಏನೋ ಒಂದು ಮಾಡಬೇಕು ಅನ್ನೋ ರೀತಿಯ ತಯಾರಿಗಳನ್ನು ಮಾಡಿಕೊಳ್ತಕ್ಕಂಥ ಸಾಧ್ಯತೆಗಳೆಲ್ಲವೂ ಕೂಡ ಇರುತ್ತೆ ಒಂದು. ಮತ್ತು ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರವನ್ನು ಮಾಡುವಂಥವರಿಗೆ ಅದ್ಭುತವಾದಂಥ ಯಶಸ್ಸು ಮತ್ತು ಅನುಕೂಲವೂ ಕೂಡ ಆಗುವಂಥ ಸಂದರ್ಭಗಳು ನಿರ್ಮಾಣವಾಗ್ತದೆ. ಮೇಲಧಿಕಾರಿಗಳಿಂದ ಏನಾದರೂ ಸಹಾಯ ಸಹಕಾರಗಳು ಸಿಗಬೇಕು ಅಂದರೆ ಅಲ್ಲೂ ಕೂಡ ಅದ್ಭುತವಾದಂಥ ಅನುಕೂಲ ಮತ್ತು ಯೋಗ ಫಲವನ್ನು ಪಡೆದುಕೊಳ್ತಕ್ಕಂಥ ಸ್ಥಿತಿ ಎಲ್ಲವೂ ಕೂಡ ಕಾಣ್ತದೆ. ಕೆಲಸ ಕಾರ್ಯಗಳನ್ನು ಭಾಳ ಅಚ್ಚುಕಟ್ಟಾಗಿ ಮತ್ತು ಕ್ರಮಬದ್ಧತೆಯಿಂದ ಮಾಡುವಂಥ ಅಥವಾ ಅದರಲ್ಲಿ ಯಶಸ್ಸನ್ನು ಗಳಿಸ್ತಕ್ಕಂಥ ಸಂದರ್ಭಗಳೆಲ್ಲವೂ ಕೂಡ ನಿರ್ಮಾಣವಾಗಿ ಬರುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಉಂಟು. ಆರ್ಥಿಕವಾದಂಥ ಸ್ಥಿತಿಗತಿಗಳಲ್ಲಿ ಅಂಥ ಮೈನಸ್ ಅನ್ನೋ ರೀತಿಯಾದಂಥ ಪಾಯಿಂಟ್ಸ್ ಅಂತ ಕೂಡ ಇರೋದಿಲ್ಲ. ನಿಮಗೆ ಅವಶ್ಯಕತೆಗಿಂತಲೂ ಕೂಡ ಸ್ವಲ್ಪ ಸೇವಿಂಗ್ಸು ಅಥವಾ ನೀವು ನಿರೀಕ್ಷೆಗಿಂತಲೂ ಒಂದು 10 ರೂಪಾಯಿ ಜಾಸ್ತಿ ಆದಾಯ ಅಥವಾ ಲಾಭ ಅನುಕೂಲವಾಗ್ತಕ್ಕಂಥ ಸಂದರ್ಭಗಳು ನಿರ್ಮಾಣ ಆಗೋದಕ್ಕೆ ದಾರಿ ಉಂಟು. ಕುಟುಂಬದಲ್ಲಿ ಎಲ್ಲೋ ಸಣ್ಣದಾಗಿ ವೈರುಧ್ಯಗಳು ಹೆಚ್ಚಾಗ್ತಕ್ಕಂಥ ಸನ್ನಿವೇಶಗಳು ಬರಬಹುದು, ಅಥವಾ ಸಂಶಯಗಳು ಸುಳಿದಾಡಬಹುದು, ಅಥವಾ ಮಾತಿನಿಂದ ಸಮಸ್ಯೆ ಅಥವಾ ಬಾಧೆಗಳನ್ನು ಅನುಭವಿಸ್ತಕ್ಕಂಥ ಸ್ಥಿತಿ, ಕುಟುಂಬದಿಂದ ಮತ್ತು ಸಂಗಾತಿಯಿಂದ ಸ್ವಲ್ಪ ಬಾಧೆ, ಒಂದು ರೀತಿಯಾದಂಥ ದ್ವಂದ್ವದ ಸ್ಥಿತಿಗತಿಗಳು ನಿರ್ಮಾಣವಾಗ್ತಕ್ಕಂಥದ್ದು. ಇಂಥವು ಆಡಲಾರದಂಥ ಮಾತುಗಳು ನಿಮ್ಮನ್ನು ಎಲ್ಲೋ ಸಣ್ಣದಾಗಿ ಇಕ್ಕಟ್ಟಿಗೆ ಸಿಕ್ಕಾಕೊಳ್ಳುವಂಥ ಸಾಧ್ಯತೆಗಳು ಬರಬಹುದು. ಪ್ರಯಾಣದಲ್ಲಿ ಸ್ವಲ್ಪ ಜಾಗ್ರತೆಯಿಂದಿರಬೇಕಾಗತ್ತೆ. ಎಡರು ತೊಡರುಗಳಾಗಬಹುದು, ಸಮಸ್ಯೆಗಳಾಗುವಂಥ ಸಂದರ್ಭ, ಹೋಗುವಂಥ ಸಮಯವನ್ನು ನಿಗದಿತ ಸಮಯಕ್ಕೆ ಹೋಗದಂಥ ರೀತಿಯಲ್ಲಿ ಸ್ವಲ್ಪ ತಡೆಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಬಂಧುಗಳಿಂದ ಯಾವುದೇ ಸಹಕಾರಗಳಿರೋದಿಲ್ಲ ಮತ್ತು ಬಂಧುಗಳಿಂದ ಸ್ವಲ್ಪ ನೋವು ನಿರಾಸೆಗಳನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆಗಳೆಲ್ಲವೂ ಕೂಡ ಬರುವಂಥ ಸಂದರ್ಭಗಳಿರ್ತದೆ. ಭೂಮಿ ವಿಚಾರಗಳು ತುಂಬ ಚೆನ್ನಾಗಿ ಬರುತ್ತೆ. ವಾಹನದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ತುಂಬ ಚೆನ್ನಾಗಿ ಆಗುವಂಥ ಸಂದರ್ಭಗಳೆಲ್ಲವೂ ಕೂಡ ಇರುತ್ತೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿರೋದಿಲ್ಲ. ಮಕ್ಕಳಿಂದ ಸಹಕಾರಗಳು ಬರಬಹುದು, ಆದರೆ ಮಕ್ಕಳೊಂದಿಗೆ ವೈರುಧ್ಯವೋ ಅಥವಾ ಕಿತ್ತಾಟವೋ ಬರಬಹುದು, ಅಥವಾ ಕಲಹವನ್ನೋ ಮಾಡಿಕೊಳ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗ್ತಕ್ಕಂಥದ್ದು. ಕಿರಿಕಿರಿಗಳು, ಒಟ್ಟಿನಲ್ಲಿ ಮಕ್ಕಳಿಂದ ಸ್ವಲ್ಪ ಕಿರಿಕಿರಿಗಳ ಅನುಭವಿಸಬೇಕು. ಮಕ್ಕಳಲ್ಲಿ ಸ್ವಲ್ಪ ಬಾಲಗ್ರಹ ದೋಷಗಳನ್ನು ಹೆಚ್ಚಾಗಿ ನೋಡುವಂಥ ಸಾಧ್ಯತೆಗಳಿರುತ್ತೆ ಈ ಸಂದರ್ಭ. ಉದ್ಯೋಗದ ವಿಚಾರ ಸಂಬಂಧಪಟ್ಟಂತೆ ಪ್ರಾಪ್ತಿಯ ಯೋಗ ಫಲಗಳಿದೆ, ಉದ್ಯೋಗ ದೊರಕುವಂಥ ಸಂದರ್ಭಗಳಿದೆ, ಆದರೆ ಸಿಗುವಂಥದ್ದು ತೃಪ್ತಿಕರವಾಗಿರೋದಿಲ್ಲ. ಮತ್ತು ಬಂದಂಥ ಅವಕಾಶ ಅಂತಕ್ಕಂಥದ್ದು ಕೈತಪ್ಪಿ ಹೋಗಬಹುದು, ಮತ್ತು ಕೆಲಸಗಾರರ ಕೊರತೆ ಎದುರಾಗುವಂಥ ಸಾಧ್ಯತೆಗಳಿರುತ್ತೆ ಈ ಒಂದು ವಾರದಲ್ಲಿ ಅಂತಕ್ಕಂಥದ್ದು.
ಧರ್ಮಕ್ಷೇತ್ರ ಪುಣ್ಯಕ್ಷೇತ್ರ ದರ್ಶನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದ್ಭುತವಾದಂಥ ಅವಕಾಶ. ಅಂದರೆ ಪೂಜೆ ಪುನಸ್ಕಾರ ಧರ್ಮದ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಒಂದು ತೃಪ್ತಿಕರವಾದಂಥ ವಾತಾವರಣ ನಿರ್ಮಾಣ ಆಗುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಉಂಟು. ಹಾಗಾಗಿ ಚಿಂತೆ ಮಾಡುವಂಥ ಅವಶ್ಯಕತೆಗಳೇನು ಇರೋದಿಲ್ಲ ಈ ವಾರ ಅಂತಕ್ಕಂಥ ರೀತಿಯಲ್ಲಿ. ಒಟ್ಟಿನಲ್ಲಿ ಸ್ವಬಲಯುತನಾಗಿರ್ತಕ್ಕಂಥದ್ದಾಗಿರೋದ್ರಿಂದ ನಿಮಗೆ ಶಕ್ತಿ ಅಥವಾ ಸ್ಟ್ರೆಂತು ಹೋರಾಟದ ಒಂದು ಪ್ರವೃತ್ತಿ ಯಾಕೋ ಬೇಡ ಅನ್ನೋ ರೀತಿನ ಅನಿಸೋ ರೀತಿಯಲ್ಲಿ ಇರೋದಿಲ್ಲ. ಏನಾದರೂ ಆಗಲಿ ನಾನು ಗೆಲ್ಲಬೇಕು ಅನ್ನೋ ರೀತಿಯಾದಂಥ ಉತ್ಸಾಹದಲ್ಲಿ ಹೋಗ್ತಕ್ಕಂಥದ್ದಾಗಿರೋದ್ರಿಂದ ಯಾವ ಕೆಲಸವನ್ನು ಕೂಡ ಅಪೂರ್ಣ ಅನ್ನೋ ರೀತಿಯಲ್ಲಿ ಮಾಡೋದೇ ಇಲ್ಲ ನೀವು. ಎಲ್ಲವೂ ಕೂಡ ಪೂರ್ಣತೆ ಭಾಳ ಪ್ಲ್ಯಾನ್ ಆಗಿ ತುಂಬ ಅಚ್ಚುಕಟ್ಟಾಗಿ ಮಾಡ್ತಕ್ಕಂಥ ರೀತಿಯಲ್ಲಿ ಇರೋದ್ರಿಂದ ಎಲ್ಲವನ್ನು ಕೂಡ, ಯಾಕೆಂದರೆ ನಾವು ಮಾಡುವಂಥ ಕೆಲಸ ಸರಿಯಾಗಿದ್ದಂಥ ಪಕ್ಷದಲ್ಲಿ ಗೆಲುವು ಹಿಂದೆ ಇರಲೇಬೇಕು, ಅದರಿಂದ ಅನುಕೂಲಗಳಾಗಬೇಕು. ಆ ರೀತಿಯಲ್ಲಿರುವಂಥದ್ದಾಗಿರೋದ್ರಿಂದ ಮೇಷರಾಶಿನವ್ರಿಗೆ ಒಳ್ಳೆಯ ವಾರವಾಗಿ ಪರಿವರ್ತನೆ ಆಗುವಂಥದ್ದು ಉಂಟು. ಇರುವುದರಲ್ಲಿ ಸ್ವಲ್ಪ ಸಣ್ಣ ಪುಟ್ಟದಾದಂಥ ದೋಷಗಳು ಹೋಗಬೇಕು ಅನ್ನೋದಿತ್ತು ಅಂತಂದರೆ ದುರ್ಗಾ ಆರಾಧನೆ ಮಾಡ್ತಕ್ಕಂಥದ್ದು ಅಥವಾ ದುರ್ಗಾ ನಾಮಸ್ಮರಣೆ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ ಖಂಡಿತವಾಗಲೂ ಕೂಡ ಅನುಕೂಲವಾಗುತ್ತೆ. ಇನ್ನು ವೃಷಭ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಉದ್ಯೋಗ ಪ್ರಾಪ್ತಿಯ ಯೋಗ ಫಲಗಳಿದೆ. ಕೆಲಸಗಾರರಿಂದ ಸರಿಯಾದ ಕೆಲಸ ಕಾರ್ಯಗಳಾಗುತ್ತೆ. ರಾಹುವಿನ ಪ್ರಭಾವ ಅಂತಕ್ಕಂಥದ್ದು ಅತಿಯಾದಂಥ ಒಳ್ಳೆತನ ತೋರ್ಸೋಕೆ ಹೋಗಿ ಎಲ್ಲೋ ಸಣ್ಣಗೆ ಇಕ್ಕಟ್ಟಿಗೆ ಸಿಕ್ಕಾಕೊಳ್ಳುವಂಥ ಸಾಧ್ಯತೆಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿರುತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆ. ಆರೋಗ್ಯದಲ್ಲಿ ಸುಧಾರಣೆ ಆಗುವಂಥ ಲಕ್ಷಣಗಳೆಲ್ಲ ಕೂಡ ಇದೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿರುವುದಿಲ್ಲ. ಆರ್ಥಿಕವಾದಂಥ ಸ್ಥಿತಿನಲ್ಲಿ ಸ್ವಲ್ಪ ಯಾಕೋ ಅಷ್ಟು ಆಗುತ್ತೆ, ವ್ಯವಹಾರಗಳಾಗುತ್ತೆ. ಸೇವಿಂಗ್ಸ್ ಮಾಡುವಂಥದ್ರಲ್ಲಿ ಸ್ವಲ್ಪ ಕಷ್ಟವಾಗಬಹುದು. ಅಂದರೆ ಉಳಿತಾಯ ಮಾಡೋದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಕಷ್ಟವಾಗಬಹುದು ಅಂತಕ್ಕಂಥ ರೀತಿಯಲ್ಲಿರುತ್ತೆ. ಬರುತ್ತೆ, ಲಾಭ ಬರುತ್ತೆ, ಅನುಕೂಲವಾಗುತ್ತೆ. ನೀವು ನಿರೀಕ್ಷೆ ಏನು ಇಟ್ಕೊಂಡಿರ್ತೀರೋ ಆ ವ್ಯವಹಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಹಣಕಾಸಿನ ವ್ಯವಸ್ಥೆಗಳಾಗ್ತದೆ. ಆದರೆ ಉಳಿತಾಯ ಅಂತಕ್ಕಂಥ ರೀತಿಯಲ್ಲಿ ನೋಡಿದಾಗ ಸ್ವಲ್ಪ ಕಷ್ಟ ಆಗಬಹುದು ಅಂತಕ್ಕಂಥ ರೀತಿಯಲ್ಲಿ ಇರುತ್ತೆ. ಮಾತೇ ಬೇಡ, ಯಾರ ಜೊತೆನೂ ಇರೋದೇ ಬೇಡ ಅನ್ನೋ ರೀತಿಯಲ್ಲಿ ಸ್ವಲ್ಪ ಆ ಸ್ಥಿತಿಯಾದಂಥ ದ್ವಂದ್ವದ ಸ್ಥಿತಿಗತಿಗಳು ನಿರ್ಮಾಣ ಆಗಿ ಬರಬಹುದು. ಉತ್ತಮವಾದ ವ್ಯಸನ ಗಳಿಸಬೇಕು, ನಾನು ಗೆಲ್ಲಬೇಕು, ವ್ಯವಹಾರವನ್ನು ಪ್ರಾರಂಭ ಮಾಡಬೇಕು, ಉದ್ಯೋಗವನ್ನು ಪ್ರಾರಂಭ ಮಾಡಬೇಕು, ಸ್ವಂತವಾಗಿ ಏನಾದರೂ ಒಂದು ಮಾಡಬೇಕು ಅನ್ನೋ ರೀತಿಯಲ್ಲಿರುತ್ತೆ. ಎಲ್ಲ ಪ್ಲ್ಯಾನಿಂಗಲ್ಲೂ ಒಂದು ಕಂಫರ್ಟ್ ಝೋನ್ ಅನ್ನೋ ರೀತಿಯಲ್ಲಿ ಯಾವುದೂ ಕೂಡ ಬರ್ತವೆ ಆಲೋಚನೆಗಳೆಲ್ಲವೂ ಕೂಡ ಬರ್ತವೆ, ಪ್ಲ್ಯಾನ್ ನಡೀತದೆ. ಆದರೂ ಕೂಡ ಕಂಫರ್ಟ್ ಅಂದರೆ ಪೂರ್ಣತೆ ಅನ್ನೋ ರೀತಿಯಲ್ಲಿ ಬರುವಂಥ ಸಾಧ್ಯತೆಗಳು ಇರೋದಿಲ್ಲ. ಬಂಧುಗಳಿಂದ ಸಹಕಾರ ಅಂತಕ್ಕಂಥದ್ದು ಸಿಗುತ್ತೆ. ಪ್ರಯಾಣದಲ್ಲಿ ಅನುಕೂಲವಾಗ್ತಕ್ಕಂಥ ಯೋಗ ಫಲಗಳನ್ನು ನೀವು ಪಡೆದುಕೊಂಡು ಬಂದಿರತಕ್ಕಂಥದ್ದೆಲ್ಲವೂ ಕೂಡ ಉಂಟು. ವಿದ್ಯಾಭ್ಯಾಸ ವಿಚಾರ ಸಂಬಂಧಪಟ್ಟಂತೆ ಚೆನ್ನಾಗಿದೆ, ಚಿಂತೆ ಮಾಡುವಂಥದ್ದು ಬೇಡ. ಶುಭ ಕಾರ್ಯ ಪ್ರಯತ್ನದ ವಿಚಾರ ಸಂಬಂಧಪಟ್ಟಂತೆ ಚೆನ್ನಾಗಿದೆ. ಮತ್ತು ಸಂಗಾತಿಯಿಂದ ಸ್ವಲ್ಪ ಲಾಭ ಅನುಕೂಲವಾಗುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಉಂಟು ಅಂತಕ್ಕನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಭಾವನಾತ್ಮಕವಾದಂಥ ವಿಚಾರಗಳಿಗೆ ಅಥವಾ ಎಲ್ಲೋ ಸಣ್ಣದಾಗಿ ಎಮೋಷನಲ್ ಸ್ವಲ್ಪ ಎಲ್ಲೋ ಸಮಸ್ಯೆ ಆಗಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಮಕ್ಕಳೊಂದಿಗೆ ಸ್ವಲ್ಪ ಕಲಹ ಕಿರಿಕಿರಿಗಳಾಗಬಹುದು ಅನ್ನೋ ರೀತಿಯಾದಂಥ ವಾತಾವರಣ ನಿರ್ಮಾಣ ಆಗುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಬರಬಹುದು. ಮತ್ತು ಈ ಗರ್ಭಕೋಶಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಸಮಸ್ಯೆ, ಸ್ವಲ್ಪ ಗುಪ್ತ ದೋಷಗಳು ಅಂತಕ್ಕಂಥದ್ದು, ಅಂದರೆ ಸೋಂಕು ಅನ್ನೋ ರೀತಿಯಾದಂಥ ಸ್ಥಿತಿ, ಮತ್ತು ಗುಪ್ತವ್ಯಾಧಿಗಳು ಅಂದರೆ ಈ ಮೋಷನ್ ಸಂಬಂಧಪಟ್ಟಂಥ ಸಮಸ್ಯೆ ಇರ್ತಕ್ಕಂಥದ್ದು. ಇವರು ಸ್ವಲ್ಪ ಉಸಿರಾಟಕ್ಕೆ ಸಂಬಂಧಪಟ್ಟ ಸಮಸ್ಯೆ, ಡಸ್ಟ್ ಅಲರ್ಜಿ ಇರ್ತಕ್ಕಂಥವ್ರಿಗೆ, ಇವರಿಗೆ ಸ್ವಲ್ಪ ಅಂದರೆ ಲಂಗ್ಸ್ ಪ್ರಾಬ್ಲಮ್ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಸಮಸ್ಯೆ ಆಗಬಹುದು ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ. ಇನ್ನು ತಂದೆಯಿಂದ ಲಾಭವಾಗ್ತಕ್ಕಂಥದ್ದು ಅನುಕೂಲವಾಗ್ತಕ್ಕಂಥ ಸಂದರ್ಭಗಳೆಲ್ಲವೂ ಕೂಡ ಬರ್ತದೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿರೋದಿಲ್ಲ. ಭೂಮಿ ವ್ಯವಹಾರಗಳೇನಾದರೂ ಮಾಡಬೇಕು ಅಂದರೆ ವಾರ ಆರಂಭದಲ್ಲಿ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ. ವಾರ ಮಧ್ಯಭಾಗದಿಂದ ಅಷ್ಟೊಂದು ಸೂಕ್ತವಾದಂಥ ರೀತಿಯಲ್ಲಿ ಇರುವುದಿಲ್ಲ. ಉದ್ಯೋಗ ಲಾಭವೂ ಯೋಗ ಫಲವೂ ಅದೃಷ್ಟವೂ ಅನುಕೂಲವೂ ಅಂದುಕೊಂಡಂಥ ರೀತಿಯಲ್ಲಿ ಎಲ್ಲವೂ ಕೂಡ ಸಕ್ಸಸ್ ಆಗತ್ತೆ. ಹಣಕಾಸಿನ ವಿಚಾರಗಳಿಗೆ ಮಾತ್ರವೇ ಬಂದಂಥ ಲಾಭ ಅಂತಕ್ಕಂಥದ್ದು ಬರುತ್ತೇ ಹೊರತು ಉಳಿತಾಯ ಅಂತಕ್ಕಂಥದ್ದು ಆಗುವಂಥ ಸಾಧ್ಯತೆಗಳಿರೋದಿಲ್ಲ. ಅದೊಂದು ಸ್ವಲ್ಪ ಜಾಣ್ಮೆಯನ್ನು ತೋರಿಸಬೇಕಾಗತ್ತೆ. ಮತ್ತು ಈ ಶೇರ್ ಮಾರುಕಟ್ಟೆ, ಜೂಜು, ರೇಸ್, ಲಾಟರಿ ಈ ಇದರಲ್ಲಿರುವಂಥವ್ರಿಗೆ ಸ್ವಲ್ಪ ಕಷ್ಟವಾಗಬಹುದು, ಸಮಸ್ಯೆ ಉತ್ಪತ್ತಿ ಆಗಬಹುದು. ವೃಷಭ ರಾಶಿನವ್ರಿಗೆ ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ? ಸಾಧ್ಯವಾದಷ್ಟು ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಏನಂತಂದರೆ, ಅಮ್ಮನವರ ದೇವಸ್ಥಾನಕ್ಕೆ ರುದ್ರಾಕ್ಷಿ ಹೂವು, ನಿಮಗೆ ಗೊತ್ತಿರ್ತದೆ ಈ ಕಾಪಿ ಕಲರ್ ಇರ್ತದೆ, ಆ ರುದ್ರಾಕ್ಷಿ ಹೂವನ್ನು ಅಮ್ಮನವರ ದೇವಸ್ಥಾನಕ್ಕೆ ಸಮರ್ಪಣೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಅಥವಾ ಡೇರೆ ಹೂವು ಆಗ್ಬೋದು, ಮಾಡಿ ಅಮ್ಮನವರಿಗೆ ಅರ್ಪಿಸಿ, ಖಂಡಿತ ಅನುಕೂಲವಾಗುತ್ತೆ.
ಇನ್ನು ಮಿಥುನ ರಾಶಿನಿಗೆ ಸಂಬಂಧಪಟ್ಟಂಥ ರೀತಿಯನ್ನು ನೋಡಿದಾಗ ಎಲ್ಲವೂ ಕೂಡ ಒಂದು ರೀತಿಯಾದಂಥ ಸ್ತಬ್ಧವಾದಂಥ ಸ್ಥಿತಿ. ಏಕೆಂದರೆ ಪಾಪಕರ್ತರಿಯ ಒಂದು ಸ್ಥಿತಿ ಇರತಕ್ಕಂಥದ್ದಾಗಿರೋದ್ರಿಂದ ಯಾವುದೂ ಅಷ್ಟು ಸುಲಭವಾಗಿ ನಿಮಗೆ ದಕ್ಕೋದಿಲ್ಲ. ಪ್ರಯತ್ನ ಅಂತಕ್ಕಂಥದ್ದಿರುತ್ತಾ, ಖಂಡಿತವಾಗಲೂ ಇರುತ್ತೆ. ಯಶಸ್ಸು ಸಿಗುತ್ತಾ, ಖಂಡಿತ ಇರೋದಿಲ್ಲ ಅಂತಕ್ಕಂಥದ್ದು. ಎಲ್ಲವೂ ಕೂಡ ಎಳೆದಾಡಿಸಿ ಆಗುವಂಥ ಸಂದರ್ಭಗಳು ನಿರ್ಮಾಣವಾಗ್ತದೆ. ಈ ಸಂದರ್ಭದಲ್ಲಿ ಹಣಕಾಸಿನ ವಿಚಾರಗಳಿಗೆ ಸಂಬಂಧಪಟ್ಟಂತೆ ತೃಪ್ತಿಕರವಾದಂಥ ರೀತಿಯಲ್ಲಿ ಇರುವುದಿಲ್ಲ. ಕೌಟುಂಬಿಕವಾದಂಥ ವ್ಯವಹಾರಗಳ ವಿಚಾರ ಸಂಬಂಧಪಟ್ಟಂತೆಯೂ ಕೂಡ ಅಷ್ಟೊಂದು ತೃಪ್ತಿಕರವಾದಂಥ ರೀತಿಯಲ್ಲಿ ಇರುವುದಿಲ್ಲ. ಪ್ರಯಾಣ ವಿಘ್ನಗಳು, ತೊಂದರೆಗಳು, ತಾಪತ್ರೆಗಳು ಬರ್ತಕ್ಕಂಥದ್ದು. ವಾರ ಮಧ್ಯಭಾಗದಿಂದ ಆಚೆಗೆ ಸ್ವಲ್ಪ ಧೈರ್ಯ ಕಡಿಮೆ ಆಗ್ತಕ್ಕಂಥ ಸಂದರ್ಭ. ಏನೋ ಮಂಡ ಧೈರ್ಯದಿಂದ ಏನೋ ಮಾಡೋಕ್ಕೋಗಿ ಎಡವಟ್ಟನ್ನು ಮಾಡಿಕೊಳ್ತಕ್ಕಂಥ ಸ್ಥಿತಿ ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ವಿದ್ಯಾಭ್ಯಾಸ ಕೊರತೆ ಇರ್ತಕ್ಕಂಥದ್ದು. ಮಾನಸಿಕವಾಗಿ ಯಾಕೋ ತೃಪ್ತಿ ಅಂತಕ್ಕಂಥದ್ದು ಇರೋದಿಲ್ಲ. ಬುದ್ಧಿ ಚಂಚಲತೆಗಳು ಜಾಸ್ತಿ ಆಗುತ್ತೆ. ಆರೋಗ್ಯದ ವಿಚಾರ ಸಂಬಂಧಪಟ್ಟಂತೆ ವ್ಯತ್ಯಾಸಗಳು, ಮೈಕೈ ನೋವು ಜಾಸ್ತಿ ಬರ್ತಕ್ಕಂಥದ್ದು, ಅಜೀರ್ಣ ದೋಷಗಳು ಜಾಸ್ತಿ ಬರ್ತಕ್ಕಂಥ ಸ್ಥಿತಿ, ಮತ್ತು ಲಿವರ್ ಪ್ರಾಬ್ಲಮ್ ಇರ್ತಕ್ಕಂಥವ್ರಿಗೆ, ಶುಗರ್ ವ್ಯತ್ಯಾಸಗಳಿರ್ತಕ್ಕಂಥವ್ರಿಗೆ ಸ್ವಲ್ಪ ಸಮಸ್ಯೆ ಆಗ್ಬೋದು. ಒಟ್ಟಿನಲ್ಲಿ ಈ ವಾರ ಒಂದು ರೀತಿಯಾದಂಥ ಬಾಧೆ, ನೋವು, ನಿರಾಸೆಗಳು ಅಂತಕ್ಕಂಥ ರೀತಿಯಲ್ಲಿ ಎಲ್ಲವೂ ಕೂಡ ಚೆನ್ನಾಗಿದ್ರೂ ಕೂಡ ಯಾಕೋ ಆ ಬಾಧೆ, ನೋವು, ನಿರಾಸೆಗಳು ಅಂತಕ್ಕಂಥದ್ದು ಕಾಡಾಟವನ್ನು ಕೊಡಲೇಬೇಕು ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿ ಇರುವಂಥದ್ದು. ಶುಭಕಾರ ಪ್ರಯತ್ನ ಅಂತಕ್ಕಂಥ ರೀತಿಯಲ್ಲಿ ನೋಡಿದಾಗ ಅಷ್ಟೊಂದು ಅನುಕೂಲ ಇಲ್ಲ ಅನ್ನುವಂಥದ್ದು ಈ ವಾರದಲ್ಲಿ ಕಾಣುವಂಥದ್ದುಂಟು. ದುಸ್ಥಾನಾಧಿಪತಿ ದುಸ್ಥಾನ ವಿಪರೀತ ರಾಜಯೋಗ ಅಂತಕ್ಕಂಥ ಸ್ಥಿತಿನಲ್ಲಿ ಈ ಎಲೆಕ್ಟ್ರಾನಿಕ್ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ, ಫ್ಯಾಕ್ಟ್ರಿಗಳನ್ನು ನಡೆಸ್ತಕ್ಕಂಥವ್ರಿಗೆ, ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳನ್ನು ನಡೆಸ್ತಕ್ಕಂಥವ್ರು ಯಾರ್ಯಾರಿದ್ದೀರೋ ಅಲ್ಲಿ ಏನೋ ವಿಶಿಷ್ಟವಾಗಿ ಅನಿರೀಕ್ಷಿತವಾಗಿ ಏನೋ ಒಂದು ಅವಕಾಶಗಳು ಒದಗಿ ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತದೆ. ಸ್ನೇಹಿತರಿಂದ ಸಹಕಾರ ಸಿಗುವಂಥ ಸಾಧ್ಯತೆಗಳಿದೆ. ಲಾಭದ ಪ್ರಮಾಣ ಹೆಚ್ಚಾದ್ರೂ ಕೂಡ ನಿಮ್ಮ ಪರಿಸ್ಥಿತಿ ಸರಿ ಇಲ್ಲದೆ ಇರೋದ್ರಿಂದ ಆ ತೃಪ್ತಿಯನ್ನು ಹೊಂದೋದಕ್ಕೆ ಆಗುವುದಿಲ್ಲ ಅಂತಕ್ಕಂಥನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಎಲ್ಲೋ ಸಣ್ಣದಾಗಿ ಅಡ್ಡ ಮಾರ್ಗವನ್ನು ಹಿಡಿತಕ್ಕಂಥ ಪರಿಸ್ಥಿತಿಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಇರೋದ್ರಿಂದ ಸ್ವಲ್ಪ ಜಾಗ್ರತೆಯಿಂದ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ರಾಷ್ಟ್ರಾಧಿಪತಿಯಾದಂತನು ಬಲಹೀನನಾಗಿ ಕುಳಿತಿರ್ತಕ್ಕಂಥದ್ದಾಗಿರೋದ್ರಿಂದ, ಪಾಪಕರ್ತರಿಯ ಸ್ಥಿತಿನಲ್ಲಿ ಕುಳಿತಿರ್ತಕ್ಕಂಥದ್ದಾಗಿರೋದ್ರಿಂದ ಬೇರೆ ಅವಕಾಶಗಳು, ವ್ಯವಹಾರಗಳೆಲ್ಲವೂ ಕೂಡ ನಡೀತಾ ಇರ್ತದೆ ನೀವು ಮಾಡುವಂಥ ವ್ಯವಹಾರ. ಆದರೆ ನಿಮ್ಮ ಪರಿಸ್ಥಿತಿ ಅಷ್ಟೊಂದು ಉತ್ತಮವಾಗಿರೋದಿಲ್ಲ, ಅಥವಾ ನಿಮ್ಮ ಪ್ರಯತ್ನ ಅಂತಕ್ಕಂಥದ್ದು ಅಷ್ಟೊಂದು ಏನು ಕಾನ್ಫಿಡೆನ್ಸ್ ರೀತಿಯಲ್ಲಿ ಹೋಗೋದಿಲ್ಲ ಅಂತಕ್ಕಂಥದ್ದು ಅಲ್ಲೇ ಮೈನಸ್ ಆಗುವಂಥ ಸ್ಥಿತಿ ಇರುತ್ತೆ. ಹಾಗಾಗಿ ಸ್ವಲ್ಪ ನಿಮ್ಮ ಪ್ರಯತ್ನ ಅಂತಕ್ಕಂಥದ್ದು ಹೆಚ್ಚಾಗಿ ಇರಬೇಕಾಗತ್ತೆ. ಬಿಟ್ಕೊಡೋದಿಲ್ಲ. ಏನೋ ಮಾಡಬೇಕು ಅಂದರೆ ಅಲ್ಲಿ ಏನೋ ಒಂದು ತಡೆ ಬರುತ್ತೆ. ಈ ಸ್ಥಿತಿನಲ್ಲಿ ಒದ್ದಾಟವನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಇನ್ನು ಪರಿಹಾರ ವಿಚಾರ ಸಂಬಂಧಪಟ್ಟಂತೆ ಏನು ಮಾಡಿಕೊಳ್ಬೇಕಾಗತ್ತೆ, ಸಾಧ್ಯವಾದಷ್ಟು ಈ ವಾರ ನಿಮ್ಮ ಇಷ್ಟ ಗುರುವಿನ ನಾಮಸ್ಮರಣೆಯನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡಿ, ಒಳ್ಳೆಯ ಅನುಕೂಲವನ್ನು ನೋಡಬಹುದು. ಇನ್ನು ಕಟಕ ರಾಶಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳು ವಾರ ಆರಂಭ ಮತ್ತು ವಾರ ಅಂತ್ಯ ಚೆನ್ನಾಗಿರುತ್ತೆ. ವಾರ ಮಧ್ಯಭಾಗ ಮಾತ್ರ ತುಂಬ ಇಕ್ಕಟ್ಟು, ಒದ್ದಾಟ, ಹಿಂಸೆ, ಒತ್ತಡ, ಮಾನಸಿಕವಾದಂಥ ಒತ್ತಡ, ಕಿರಿಕಿರಿಗಳನ್ನು ಅನುಭವಿಸುವಂಥ ಸ್ಥಿತಿ ವಾರ ಮಧ್ಯಭಾಗದಲ್ಲಿ ನಿಮಗೆ ಪ್ರಾಪ್ತಿಯಾಗುವಂಥ ಸ್ಥಿತಿ ಇರುತ್ತೆ. ಭವಿಷ್ಯದ ವಿಚಾರ ಸಂಬಂಧಪಟ್ಟಂತೆ ತುಂಬ ತಲೆ ಕೆಡಿಸ್ಕೊಳ್ತೀರಿ, ಯೋಚನೆ ಮಾಡ್ತೀರಿ, ಥಿಂಕ್ ಮಾಡ್ತೀರಿ, ಏನೇನೋ ತುಂಬ ಗಾಢವಾಗಿ ಅದನ್ನು ಮನಸ್ಸೊಳಗೆ ಅಥವಾ ಬ್ರೈನ್ ಒಳಗೆ ಇಳಿಸ್ಕೊಂಡು ಅದ್ರ ಬಗ್ಗೆನೇ ಹೆಚ್ಚಾಗಿ ಡೀಪಾಗಿ ಯೋಚನೆ ಮಾಡ್ತಕ್ಕಂಥ ಪ್ರವೃತ್ತಿಗಳು ನಿರ್ಮಾಣ ಆಗ್ತದೆ. ಬಟ್ ಫಲ ಅಂತಕ್ಕಂಥ ರೀತಿಯಲ್ಲಿ ನೋಡಿದಾಗ ಝೀರೋ ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರವಾಗಿಲ್ಲ, ತೊಂದರೆ ಇಲ್ಲ. ವಾರ ಆರಂಭ ಮಾತ್ರ ಭಾಳ ಚೆನ್ನಾಗಿರುವಂಥ ಸಾಧ್ಯತೆಗಳಿರುತ್ತೆ. ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾರ ಮಂಗಳವಾರದ ನಂತರ ಕೌಟುಂಬಿಕವಾದಂಥ ವಿರೋಧ, ಕೌಟುಂಬಿಕವಾದಂಥ ಸಮಸ್ಯೆಗಳನ್ನು ಅನುಭವಿಸ್ತಕ್ಕಂಥದ್ದು, ಮಾತಿನಿಂದ ತೊಂದರೆ ತಾಪತ್ರಯಕ್ಕೆ ಸಿಕ್ಕಾಕೊಳ್ತಕ್ಕಂಥ ಸ್ಥಿತಿ, ಕುಟುಂಬದಲ್ಲೇನೋ ಅನಿರೀಕ್ಷಿತವಾದಂಥ ಕೆಲವೊಂದು ಘಟನೆಗಳು ನಡೆಯುವಂಥ ಸಂದರ್ಭಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಕುಟುಂಬಕ್ಕೇನೋ ಸಣ್ಣದಾಗಿ ಸಮಸ್ಯೆ ಆಗತ್ತೆ, ಕುಟುಂಬ ಸದಸ್ಯರ ಒಳಗಡೆ ಏನೋ ರೀತಿಯಾದಂಥ ಪರಿಸ್ಥಿತಿ ಬರುವಂಥದ್ದು ಉಂಟು. ಪ್ರಯಾಣ ಅನುಕೂಲಕರವಾದಂಥ ರೀತಿಯಲ್ಲಿಲ್ಲ, ತೃಪ್ತಿ ಇರೋದಿಲ್ಲ, ಸಮಯ ಹೋಗುವಂಥ ಸಮಯಕ್ಕೆ ಹೋಗೋದಕ್ಕಾಗೋದಿಲ್ಲ. ಧರ್ಮದರ್ಶನಗಳು ಅಥವಾ ದೇವರ ದರ್ಶನಗಳನ್ನು ಮಾಡ್ತಕ್ಕಂಥದ್ದು ಅಷ್ಟು ಸೂಕ್ತ ಇಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿ ಇರುತ್ತೆ ಈ ವಾರ. ಸ್ಥಿರಾಸ್ತಿ ವ್ಯವಹಾರಗಳಿಗೆ ಮೋಸ ಹೋಗ್ತೀರಿ, ಕೈ ಹಾಕಬೇಡಿ. ಸ್ಥಿರಾಸ್ತಿ ವ್ಯವಹಾರಗಳು ಈ ವಾರ ಅಷ್ಟೊಂದು ಚೆನ್ನಾಗಿಲ್ಲ. ಹೆಣ್ಣು ಮಕ್ಕಳಿಂದ ಸ್ವಲ್ಪ ಗೌರವವನ್ನು ಕೊಟ್ಟು ನಡೀತಕ್ಕಂಥದ್ದು ಸೂಕ್ತ. ಯಾಕೆಂದರೆ ಹೆಣ್ಣು ಮಕ್ಕಳಿಂದ ಸ್ವಲ್ಪ ವಿರೋಧವನ್ನು, ಸಮಸ್ಯೆಯನ್ನು ಅನುಭವಿಸುವಂಥ ಸ್ಥಿತಿ ಕಂಡುಬರ್ತದೆ. ಅದರಿಂದಲೇ ಸ್ವಲ್ಪ ಮಾನಸಿಕವಾಗಿ ಒಂಥರ
ಇರುಸುಮುರುಸನ ಅನುಭವಿಸುವಂಥ ಸ್ಥಿತಿ ಬರಬಹುದು. ಗುಪ್ತ ಆಲೋಚನೆಗಳು ಹೆಚ್ಚಾಗ್ತಕ್ಕಂಥದ್ದು. ಮತ್ತು ಯಾರೋ ನಿರೀಕ್ಷೆ ಅಥವಾ ನಿಮ್ಮ ವ್ಯಕ್ತಿತ್ವಕ್ಕೆ ವಿರುದ್ಧವಾದಂಥ ಒಂದು ನಡವಳಿಕೆಗಳು ಅಥವಾ ವ್ಯಕ್ತಿತ್ವವನ್ನು ರೂಪ ಮಾಡಿಕೊಳ್ತಕ್ಕಂಥ ಸ್ಥಿತಿ ಬರುತ್ತೆ ಈ ವಾರ. ಪ್ರೀತಿ ಪ್ರೇಮದ ವಿಚಾರ ಸಂಬಂಧಪಟ್ಟಂತೆ ಯಶಸ್ಸನ್ನು ಗಳಿಸ್ತಕ್ಕಂಥ ಸ್ಥಿತಿ. ದಾಂಪತ್ಯದ ಸಾಂಸಾರಿಕ ಜೀವನದ ವಿರುದ್ಧವಾದಂಥ ರೀತಿಯಲ್ಲಿ ಆಲೋಚನೆಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತೆ ಈ ವಾರ ಅಂತಕ್ಕಂಥದ್ದರೆ ಎರಡನೇ ಮದುವೆ ಆಗಬೇಕು ಅನ್ನೋವಂಥವ್ರಿಗೆ ಒಳ್ಳೆಯ ಅವಕಾಶ ಇದೆ ಈ ಒಂದು ವಾರದಲ್ಲಿ. ಅಂದರೆ ಮೊದಲನೇ ಮದುವೆ ಡೈವರ್ಸ್ ಆಗಿದೆ, ಮತ್ತೊಂದಾಗಿದೆ, ಎರಡನೇ ಮದುವೆ ಪ್ರಯತ್ನ ಮಾಡ್ತಾ ಇದ್ರಿಂದಾಗ ಅಲ್ಲಿ ಅನುಕೂಲವಾಗ್ತಕ್ಕಂಥ ಸ್ಥಿತಿ ಇರುತ್ತೆ. ಆರೋಗ್ಯದಲ್ಲಿ ಅಂಥ ಗಂಭೀರವಾದಂಥ ಸಮಸ್ಯೆಗಳೇನಿರೋದಿಲ್ಲ. ವಾರದ ಮಧ್ಯಭಾಗದಲ್ಲಿ ಸ್ವಲ್ಪ ಮಾನಸಿಕವಾದಂಥ ಒತ್ತಡ ಕಿರಿಕಿರಿಗಳು ಅನುಭವಿಸುವಂಥದ್ದು ಬಿಟ್ಟರೆ ಆರೋಗ್ಯದಲ್ಲಿ ಅಂಥ ಗಂಭೀರವಾದ ಸಮಸ್ಯೆಗಳನ್ನು ಅನುಭವಿಸುವಂಥ ಸಾಧ್ಯತೆಗಳು ಯಾವುದೂ ಕೂಡ ಇರೋದಿಲ್ಲ ಅಂತಕ್ಕಂಥನ್ನು ಸ್ಪಷ್ಟವಾಗಿ ತೋರಿಸ್ತಕ್ಕಂಥದ್ದು ಉಂಟು ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿದೆ. ಇನ್ನು ಭವಿಷ್ಯದ ವಿಚಾರ ಸಂಬಂಧಪಟ್ಟಂತೆ ಯಾವುದೇ ತೀರ್ಮಾನವನ್ನು ತೆಗೆದುಕೊಂಡ್ರೂ ಕೂಡ ಅಲ್ಲಿ ಸಕ್ಸಸ್ ಕಾಣುವಂಥ ಸಾಧ್ಯತೆಗಳಿರೋದಿಲ್ಲ. ಉದ್ಯೋಗ, ಸ್ವಂತ ಉದ್ಯಮ, ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಕ್ಕಂಥವ್ರಿಗೆ ಕೆಲಸ ಕಾರ್ಯಗಳನ್ನು ಭಾಳ ಅಚ್ಚುಕಟ್ಟಾಗಿ ನಿರ್ವಹಿಸ್ತಕ್ಕಂಥ ಸ್ಥಿತಿ ಇದೆ. ಮಾಡಬೇಕು ಈ ಕೆಲಸ ಅದ್ಭುತವಾದಂಥ ರೀತಿಯಲ್ಲಿ ಮಾಡ್ತೀರಿ, ಆ ಟೈಮಿಗೆ ಕರೆಕ್ಟಾಗಿ ಮಾಡತಕ್ಕಂಥ ಸ್ಥಿತಿ ಎಲ್ಲವೂ ಕೂಡ ಉಂಟು. ಸ್ನೇಹಿತರೊಂದಿಗೆ ಸ್ವಲ್ಪ ಮೋಸಕ್ಕೊಳಗಾಗಬಹುದು ಅಥವಾ ಸ್ನೇಹಿತರೊಂದಿಗೆ ಮಿತ್ರರೊಂದಿಗೆ ಕಲಹಗಳು ಉತ್ಪತ್ತಿಯಾಗುವಂಥದ್ದು. ಮತ್ತು ಯಾವುದೋ ನಿರೀಕ್ಷೆ ಮಾಡಲಾರದಂಥ ರೀತಿಯಲ್ಲಿ ನಿಮ್ಮ ಗೌರವಕ್ಕೆ ಧಕ್ಕೆ ಆಗ್ತಕ್ಕಂಥ ಘಟನೆಗಳು ಅಥವಾ ನಿಮ್ಮ ಹೆಸರಿಗೆ ಮಸಿ ಬೆಳೀತಕ್ಕಂಥ ಪರಿಸ್ಥಿತಿಯೂ ಬರುವಂಥ ಸಾಧ್ಯತೆಗಳಿರುತ್ತೆ. ನಿದ್ರೆ ಸರಿಯಾಗಿ ಮಾಡೋದಕ್ಕೆ ಆಗುವುದಿಲ್ಲ. ಆದರೆ ಅದೃಷ್ಟವಶಾತ್ ನಿಮಗೆ ಖರ್ಚುಗಳು ಕಡಿಮೆ ಇದೆ ಈ ವಾರ. ಕಟಕ ರಾಶಿನವರಿಗೆ ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ, ಮೃತ್ಯುಂಜಯನ ಮಂತ್ರವನ್ನು ಜಪಿಸಬೇಕು ಈ ವಾರ. ನೀವು ಸಾಧ್ಯವಾದಷ್ಟು ಅದನ್ನು ಮಾಡಿ. ಇನ್ನು ಸಿಂಹರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸಿಂಹರಾಶಿನವರಿಗೆ ಸ್ವಲ್ಪ ಈ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳನ್ನು ನಡೆಸುವಂಥವ್ರಿಗೆ, ಫ್ಯಾಕ್ಟ್ರಿಗಳನ್ನು ನಡೆಸ್ತಕ್ಕಂಥವ್ರಿಗೆ, ಉದ್ಯೋಗವನ್ನು ನಡೆಸ್ತಾ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಅನುಕೂಲ ಅಂತಕ್ಕಂಥ ರೀತಿಯಲ್ಲಿ ರಿಯಲ್ ಎಸ್ಟೇಟು ಅಥವಾ ಕಮಿಷನ್ ಬೇಸಿಕ್ ವ್ಯವಹಾರ ಅಥವಾ ಸರ್ಕಾರಿ ಟೆಂಡರ್ದಲ್ಲಿ ಇರ್ತಕ್ಕಂಥವ್ರಿಗೆ ಒಳ್ಳೆಯ ಅನುಕೂಲವನ್ನು ನೋಡುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಉಂಟು. ತಂದೆಯ ಸಹಕಾರವೂ ಕೂಡ ನಿಮಗೆ ಸಿಗುವಂಥ ಸಂದರ್ಭಗಳಿರ್ತದೆ. ಆದರೆ ವಾರ ಮಧ್ಯಭಾಗದಿಂದ ಆಚೆಗೆ ಏನಾಗುತ್ತೆ, ನಿಮಗೆ ಸ್ವಲ್ಪ ಸ್ಟ್ರೆಂತ್ ಕುಸಿತಕ್ಕಂಥ ಸಂದರ್ಭಗಳು ಬರಬಹುದು. ಯಾಕೋ ವೀಕ್ ಆಗ್ತಕ್ಕಂಥದ್ದು, ಆತ್ಮಸ್ಥೈರ್ಯ ಅಂತಕ್ಕಂಥದ್ದು ಕುಗ್ಗಿಸಿಕೊಳ್ತಕ್ಕಂಥ ಸನ್ನಿವೇಶ ಅಥವಾ ಸಂದರ್ಭ ಬರಬಹುದು. ದ್ವಂದ್ವದ ಮನಸ್ಥಿತಿಗಳು, ಒಳಗಡೆನೇ ಒಂಥರ ಆತ್ಮಸಂಕಟ ಅಂತೀವಲ್ಲ, ಹಿಂಸೆ ಅಂತೀವಲ್ಲ, ಆ ಹಿಂಸೆಯ ಸ್ಥಿತಿ ಯಾಕೋ ಒಂದು ಅತೃಪ್ತಿಯ ಭಾವ ಮೇಲೆ ಕಾಣೋದಿಲ್ಲ. ಒಳಗಡೆ ಆ ಹಿಂಸೆಗಳನ್ನು ನೀವು ಅನುಭವಿಸುವಂಥ ಸಾಧ್ಯತೆಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುವಂಥದ್ದುಂಟು. ಆರ್ಥಿಕವಾಗಿ ನಿರೀಕ್ಷಿತ ಪ್ರಮಾಣದಲ್ಲಿ ಇರೋದಿಲ್ಲ. ಲಾಭವೂ ಕೂಡ ಕಡಿಮೆ, ಮತ್ತು ಉಳಿತಾಯವೂ ಕೂಡ ಇರೋದಿಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿ. ಹಣಕಾಸಿನ ಕೊರತೆಯನ್ನು ಎದುರಿಸಲೇಬೇಕಾದಂಥ ಅನಿವಾರ್ಯತೆ ಈ ವಾರದಲ್ಲಿ ನೀವು ನೋಡ್ತೀರಿ. ಕೌಟುಂಬಿಕವಾದ ಸಹಕಾರಗಳಿರೋದಿಲ್ಲ. ಕೊಟ್ಟ ಮಾತಿಗೆ ತಪ್ಪಿ ನಡೀತಕ್ಕಂಥ ಸಂದರ್ಭಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಬಂಧುಗಳಿಂದ ಸ್ವಲ್ಪ ಸಹಕಾರ ಸಿಗುವಂಥ ಸಾಧ್ಯತೆಗಳಿರುತ್ತೆ. ಭೂಮಿ ವ್ಯವಹಾರಗಳು ಚೆನ್ನಾಗಾಗುತ್ತೆ. ಈ ಸಾಲ ಮಾಡಬೇಕು ಅಥವಾ ಸಾಲಕ್ಕೆ ಸಂಬಂಧಪಟ್ಟಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ ಅಂತಂದರೆ ಒಂದು 30% ಒಂದು ಪಾಸಿಟಿವ್ ರಿಸಲ್ಟ್ ಬರಬಹುದು. ಏನಾದರೂ ನಿಮಗೆ ಅನುಕೂಲವಾಗುವುದೇ ಆದರೆ, ಲಾಭವಾಗುವುದೇ ಆದರೆ, ಅಥವಾ ಒಂದು ತೃಪ್ತಿಕರವಾದಂಥ ವಾತಾವರಣ ನಿರ್ಮಾಣ ಆಗುವುದೇ ಆದರೆ ಮಕ್ಕಳಿಂದ ಆಗುವಂಥದ್ದು ಅಥವಾ ಪ್ರೀತಿ ಪಾತ್ರರಿಂದ ಆಗುವಂಥ ಸಾಧ್ಯತೆಗಳಿರುತ್ತೆ. ಈ ವಾರದಲ್ಲಿ ಆರೋಗ್ಯ ಗಂಭೀರವಾಗುವುದಿಲ್ಲ, ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿರೋದಿಲ್ಲ. ಸ್ವಲ್ಪ ಒಳಗಡೆ ಇನ್ನರ್ ಫೀಲ್ ಸ್ವಲ್ಪ ಸಮಸ್ಯೆಯನ್ನು ತರಬಹುದು, ಬಿಟ್ಟರೆ ಮಿಕ್ಕಂಥ ರೀತಿಯಲ್ಲಿ ಪರವಾಗಿಲ್ಲ. ಶುಭ ಕಾರ್ಯ ಪ್ರಯತ್ನ ಅಂತಕ್ಕಂಥ ರೀತಿಯಲ್ಲಿ ನೋಡಿದಾಗ ಅಲ್ಲಿ ಸಹಕಾರಿಯಾಗಿದೆ, ಲಾಭವಾಗ್ತಕ್ಕಂಥದ್ದು, ಅನುಕೂಲವಾಗ್ತಕ್ಕಂಥ ಸಂದರ್ಭಗಳೆಲ್ಲವೂ ಕೂಡ ಇದೆ ಈ ವಾರ. ಭಾಗ್ಯ ಪ್ರಭಾವ ಆಗಲೇ ಹೇಳಿದಂಥ ರೀತಿಯಲ್ಲಿ ಅದೃಷ್ಟ ಅಂತಕ್ಕಂಥದ್ದು ಯಾವುದೋ ಒಂದು ರೀತಿಯಲ್ಲಿ ನಿಮಗೆ ಕೈ ಹಿಡಿತದೆ. ಅದೃಷ್ಟದ ಪ್ರವೃತ್ತಿಗಳು ಅಥವಾ ಅದೃಷ್ಟ ಅಂತಕ್ಕಂಥ ನಿಮಗೆ ನಿಮ್ಮ ಪರವಾಗಿ ಬರುವಂಥ ಸಾಧ್ಯತೆಗಳಿರುತ್ತೆ. ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ ಅಥವಾ ಎಲ್ಲೋ ಬಡ್ತಿಗೆ ಅಥವಾ ಬದಲಾವಣೆಗೆ ಸಂಬಂಧಪಟ್ಟಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ ಅಥವಾ ಬೇರೆ ಕಂಪನಿಗಳಲ್ಲೆಲ್ಲೋ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ ಅಂದರೆ ಅಲ್ಲಿ ಅಷ್ಟೊಂದು ಸೂಕ್ತವಾದಂಥ ವ್ಯವಸ್ಥೆಗಳು ಆಗುವುದಿಲ್ಲ. ಅಂದರೆ ಬಂದಂಥ ಅವಕಾಶ ಬರುವಂಥದ್ದೇ ಕಡಿಮೆ, ಅದರ ಜೊತೆಯಲ್ಲಿ ಅದನ್ನು ಹೇಗೆ ಉಪಯೋಗಿಸಬೇಕು ಅನ್ನೋ ರೀತಿಯಲ್ಲಿ ಗೊತ್ತಾಗೋದಿಲ್ಲ. ಮೈಂಡ್ ಬ್ಲಾಕ್ ಅಂತೀವಲ್ಲ, ಆ ರೀತಿಯಲ್ಲಿ ಆಗುವಂಥ ಸ್ಥಿತಿ ಇರುತ್ತೆ. ಅಧಿಕವಾಗಿ ದುಂದು ವೆಚ್ಚಗಳು ಜಾಸ್ತಿ ಆಗುತ್ತೆ. ಯಾಕಾಗುತ್ತೆ ಗೊತ್ತಾಗೋದಿಲ್ಲ. ಅನಿರೀಕ್ಷಿತವಾಗಿ ಲಕ್ಸರಿ ಅನ್ನೋ ರೀತಿಯಲ್ಲಿ ಹೋಗ್ತೀರಿ.
ರೂಪಾಯಿ ಖರ್ಚಾಗುವಂಥದ್ದಕ್ಕೆ ₹100 ಖರ್ಚು ಅನ್ನೋ ರೀತಿಯಾದಂಥ ಸ್ಥಿತಿ ಬರಬಹುದು ಈ ವಾರ ಸಿಂಹರಾಶಿಯವರಿಗೆ. ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ ಈ ವಾರ? ಸಾಧ್ಯವಾದಷ್ಟು ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಏನಂತಂದ್ರೆ, ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಶಿವನ ದೇವಸ್ಥಾನದಲ್ಲಿ ಏಕವಾರ ರುದ್ರಾಭಿಷೇಕವನ್ನು ಮಾಡಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ಕನ್ಯಾ ರಾಶಿಗೆ ಸಂಬಂಧಪಟ್ಟಂತೆ ರಾಶ್ಯಾಧಿಪತಿಯಾದಂಥ ಪಾಪಕರ್ತ್ರಿಯ ಸ್ಥಿತಿನಲ್ಲಿ ಕುಳಿತಿರ್ತಕ್ಕಂಥದ್ದು. ಹಾಗಾಗಿ ನಿಮ್ಮ ಪ್ರಯತ್ನವೇ ಸ್ವಲ್ಪ ಅಷ್ಟೊಂದು ತೃಪ್ತಿಕರವಾದಂಥ ರೀತಿಯಲ್ಲಿ ಇರೋದಿಲ್ಲ, ಅಥವಾ ಪ್ರಯತ್ನವನ್ನು ಮಾಡಲಿಕ್ಕೆ ಹೋದ್ರೂ ಕೂಡ ಸ್ವಲ್ಪ ಅಡೆತಡೆಗಳು ಜಾಸ್ತಿ ಆಗುವಂಥ ಪರಿಸ್ಥಿತಿಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಇರುತ್ತೆ. ಪ್ರಯತ್ನ ಮಾಡಿದ್ಯಾವುದಿರುತ್ತೆ ಅದ್ಯಾವುದು ಕೂಡ ಸಕ್ಸಸ್ಸೇ ಆಗೋದಿಲ್ಲ. ಪ್ರಯತ್ನ ಮಾಡ್ದಲೇ ಇರ್ತಕ್ಕಂಥ ರೀತಿಯಲ್ಲಿ ಅದು ಆಗುತ್ತೆ ಬಿಡು ಅನ್ನೋ ರೀತಿಯಲ್ಲಿ ಇರ್ತಕ್ಕಂಥದ್ದು ಅದು ಹಂಗೆ ನಿಂತಿರ್ತದೆ. ಹಾಗಾಗಿ ಯಾವುದೂ ಕೂಡ ಅಷ್ಟು ಸುಲಭವಾಗಿ ಮೂವ್ ಆಗುವಂಥ ಸ್ಥಿತಿಯಲ್ಲಿ ಇರೋದಿಲ್ಲ. ಕೆಲಸ ಕಾರ್ಯಗಳಾಗ್ಬೋದು, ಉದ್ಯೋಗವಾಗ್ಬೋದು, ನಿಮ್ಮ ಮಾಡುವಂಥ ಉದ್ಯಮ ವ್ಯಾಪಾರ ವ್ಯವಹಾರಗಳಾಗ್ಬೋದು, ತೃಪ್ತಿ ಅಂತಕ್ಕಂಥದ್ದು ಇರೋದಿಲ್ಲ. ಯಾಕೆಂದರೆ ನಿಮ್ಮ ಪ್ರಯತ್ನವೇ ಅಷ್ಟೊಂದು ಎಫರ್ಟ್ ಅನ್ನೋ ರೀತಿಯಲ್ಲಿ ಮಾಡದೆ ಅದಕ್ಕೆ ತಕ್ಕನ ಫಲ ಸಿಕ್ಕಲಿಲ್ಲ ಅನ್ನೋ ರೀತಿಯಲ್ಲಿ ಇರೋದಿಲ್ಲ. ನಿಮ್ಮ ಎಫರ್ಟೇ ಕಡಿಮೆ ಇರುತ್ತೆ ಅಂತಕ್ಕಂಥ ರೀತಿಯಲ್ಲಿ ಇರುವಂಥದ್ದು ಉಂಟು. ಹಣಕಾಸಿನ ವಿಚಾರ ಸಂಬಂಧಪಟ್ಟಂತೆ ಮೋಸಕ್ಕೊಳಗಾಗಬಹುದು. ಆದರೆ ಸಾಲವನ್ನು ಕೇಳಿದ್ದರೆ ಬ್ಯಾಂಕಲ್ಲೋ ಬೇರೆಯವ್ರ ಹತ್ರನೋ ಸ್ವಲ್ಪ ಸಹಕಾರಿಯಾಗ್ತದೆ. ಬಟ್ ಅಧಿಕ ಬಡ್ಡಿಗೆ ತೆಗೆದುಕೊಳ್ಬೇಕಾದಂಥ ಅನಿವಾರ್ಯತೆ ಇಂಟ್ರೆಸ್ಟ್ ಜಾಸ್ತಿ ಆ ರೀತಿಯಲ್ಲಿ ಇರುವಂಥದ್ದು. ಸ್ವಲ್ಪ ಪ್ರಯಾಣ ಅನುಕೂಲವಿದೆ, ಚಿಂತೆ ಮಾಡುವಂಥದ್ದು ಬೇಡ. ಸ್ವಲ್ಪ ಪ್ರೇಮಿಗಳಲ್ಲಿ ಕಲಹಗಳು ಬರಬಹುದು, ಅಥವಾ ಪ್ರೀತಿಸೋದರೊಂದಿಗೆ ಸ್ವಲ್ಪ ಮನಸ್ತಾಪಗಳನ್ನು ಮಾಡಿಕೊಳ್ತಕ್ಕಂಥ ಪರಿಸ್ಥಿತಿ ಬರಬಹುದು. ಸ್ಥಿರಾಸ್ತಿ ವ್ಯವಹಾರಗಳು ಓಕೆ, ಆಯ್ಕೆಯಲ್ಲಿ ವ್ಯತ್ಯಾಸಗಳಾಗುತ್ತೆ, ನೋಡಿಕೊಂಡು ಮೂವ್ ಮಾಡ್ತಕ್ಕಂಥದ್ದು ಸೂಕ್ತ. ಆರೋಗ್ಯದ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಬಾಯಿ ಅಲ್ಸರ್ ಆಗ್ತಕ್ಕಂಥದ್ದು, ಅಥವಾ ಕಫ ಜಾಸ್ತಿ ಆಗುವಂಥದ್ದು, ಅಥವಾ ಏನೋ ಸಣ್ಣದಾಗಿ ಉಸಿರಾಟ ಸಂಬಂಧಪಟ್ಟ ಸಮಸ್ಯೆಗಳ ಉತ್ಪತ್ತಿಯಾಗುವಂಥದ್ದು, ಇವು ಸ್ವಲ್ಪ ಹೆಚ್ಚಾಗಿ ನಿಮಗೆ ಕಾಡಾಟವನ್ನು ಕೊಡಬಹುದು ಅಂತಕ್ಕಂಥ ರೀತಿಯಲ್ಲಿ ಇರುತ್ತೆ. ದಾಂಪತ್ಯ ತೃಪ್ತಿ ಇರೋದಿಲ್ಲ. ಮತ್ತು ಅಷ್ಟಮ ಪ್ರಭಾವ, ವಾಹನ ಚಾಲನೆ ಬಹಳ ಜಾಗ್ರತೆ. ಅದರಲ್ಲೂ ಕೂಡ ಅಮಾವಾಸ್ಯೆ ಹಿಂದೆ ಮುಂದೆ ಇನ್ನೂ ಒಂದು ಸಣ್ಣದಾಗಿ ವ್ಯತ್ಯಾಸಗಳಾಗಬಹುದು. ಏಕೆಂದರೆ ಕುಜ ಬಲವಾಗಿದ್ದಾನೆ, ಅದರಲ್ಲೂ ತೃತೀಯಾಧಿಪತಿ ಅಷ್ಟಮಾಧಿಪತಿ ಅವನೇ ಆಗ್ತಾನೆ. ಪಂಚಮ ಪ್ರಭಾವದಲ್ಲಿ ಕುಳಿತಿದ್ದಾನೆ, ಸ್ವಭಾವದಲ್ಲಿ ಬಲಯುತನಾಗಿ ಕುಳಿತಿದ್ದಾನೆ, ಕುಜನ ಪ್ರಭಾವ ಇದೆ. ಹಾಗಾಗಿ ಅಮಾವಾಸ್ಯೆ ಹಿಂದೆ ಮುಂದೆ ನೀವು ವಾಹನ ಚಾಲನೆ ಎಚ್ಚರಿಕೆಯಿಂದ ಮಾಡಬೇಕಾಗತ್ತೆ ಕನ್ಯಾ ರಾಶಿನವ್ರಿಗೆ. ಇಲ್ಲಾಂದರೆ ಏನಾದರೂ ಒಂದು ಸಣ್ಣದಾಗಿ ಪೆಟ್ಟು ಮಾಡಿಕೊಳ್ಳೇಬೇಕು. ಈ ವಾರ ಮಾಡ್ಕೊಳ್ತೀರಿ, ಸಾಮಾನ್ಯವಾಗಿ ಮಾಡ್ಕೊತೀರಿ, ಹುಷಾರು. ಮತ್ತು ಈ ಫ್ಯಾಕ್ಟ್ರಿಗಳಲ್ಲಿ ಎಲೆಕ್ಟ್ರಾನಿಕ್ ಸಾಧನಗಳಲ್ಲಿ ಕೆಲಸ ಮಾಡುವಂಥವ್ರು ಎಚ್ಚರಿಕೆಯಿಂದ ಇರಬೇಕು ಕನ್ಯಾ ರಾಶಿನವರು. ಏನೋ ಎಡವಟ್ಟಾಗುವಂಥ ಸಾಧ್ಯತೆಗಳು ಬರಬಹುದು. ಅದೃಷ್ಟ ಅಂತಕ್ಕಂಥ ರೀತಿಯಲ್ಲಿ ನೋಡಿದಾಗ ಎಲ್ಲೋ ಸಣ್ಣದಾಗಿ ಅಡ್ಡ ಮಾರ್ಗವನ್ನು ಹಿಡಿದು ಕೆಲಸ ಸಾಧಿಸಬೇಕು, ಅಥವಾ ಅದೃಷ್ಟವನ್ನು ಪಡ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ಹೋಗ್ತೀರಿ, ಎಡವಟ್ಟಾಗುತ್ತೆ, ಹುಷಾರು. ಹಾಗಾಗಿ ಏನೋ ಒಂದು ಅಡ್ಡಕತ್ತರಿಗೆ ಸಿಕ್ಕಾಕೊಳ್ತಕ್ಕಂಥ ಸ್ಥಿತಿ ಇರುತ್ತೆ. ಶುಕ್ರ ಬಲವಾಗಿದ್ರೂ ಕೂಡ ನಿಮಗೆ ಆ ಬಲವನ್ನು ಕೊಡುವಂಥ ರೀತಿಯಲ್ಲಿ ಇಲ್ಲ. ಯಾಕೆಂದರೆ ನಿಮ್ಮದೂ ಇರೋದಿಲ್ಲ, ಅಲ್ಲೂ ಪಾಪಕರ್ತರಿ ಯೋಗದ ಪ್ರಭಾವ. ಕುಜನ ಬಹಳ ಬಲವಾಗಿ ಕುಂತಿದ್ದಾನೆ, ಗುರುವಿನ ಪ್ರಭಾವ ಚೆನ್ನಾಗಿದೆ ಈ ವಾರ. ಹಾಗಾಗಿ ಎಲ್ಲವೂ ಕೂಡ ಅತಂತ್ರದ ಸ್ಥಿತಿನಲ್ಲಿ ನಿಲ್ಲುವಂಥ ಪರಿಸ್ಥಿತಿ ಬರಬಹುದು ಕನ್ಯಾ ರಾಶಿನವರಿಗೆ ಸಂಬಂಧಪಟ್ಟಂತೆ. ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ? ಸದಾಕಾಲ ಕುಲದೇವತಾ ನಾಮಸ್ಮರಣೆಯನ್ನು ಮಾಡ್ತಕ್ಕಂಥದ್ದು, ಅಥವಾ ವೆಂಕಟೇಶ್ವರನ ದರ್ಶನವನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ, ಚಿಂತೆ ಮಾಡುವಂಥದ್ದು ಬೇಡ. ಇನ್ನು ತುಲಾರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ, ತುಲಾರಾಶಿನವರಿಗೆ ಒಂದು ರೀತಿಯಲ್ಲಿ ಯೋಗದ ವಾರ ಅಂತಕ್ಕಂಥ ರೀತಿಯಲ್ಲಿ ಕರೆಯಬಹುದು. ಒಂದು ತೃಪ್ತಿ, ಸಮಾಧಾನ, ಸಂತೃಪ್ತಿ ಅಂತಕ್ಕಂಥ ರೀತಿಯಲ್ಲಿ ಕಾಣುವಂಥ ಸಾಧ್ಯತೆಗಳಿರುತ್ತೆ. ಅದೇ ರೀತಿಯಲ್ಲಿ ತುಂಬ ಓವರ್ ಎಕ್ಸೈಟ್ಮೆಂಟ್, ತುಂಬ ಭಾವನಾತ್ಮಕವಾದಂಥ ರೀತಿಯಲ್ಲಿ, ತುಂಬ ಏನೋ ಆ ಕಲ್ಪನಾ ಲೋಕದಲ್ಲಿ ಏನೋ ಒಂದು ಬಾಂಡಿಂಗ್, ತುಂಬ ಆತ್ಮೀಯತೆ ಬಾಂಡಿಂಗ್ ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದಲ್ಲ, ಅಲ್ಲೆಲ್ಲೂ ಸಣ್ಣದಾಗಿ ಎಡವಟ್ಟು ಮಾಡಿಕೊಳ್ತೀರಿ. ತುಂಬ ಹಚ್ಚಿಕೊಂಡು ಇಕ್ಕಟ್ಟಿಗೆ ಸಿಕ್ಕಾಕೊಳ್ತಕ್ಕಂಥ ಸ್ಥಿತಿ ಇರುತ್ತೆ. ತುಂಬ ಎಕ್ಸ್ಪ್ರೆಷನ್ನ ನಿಮ್ಮೊಳಗಾಗ್ತಕ್ಕಂಥ ಆ ಭಾವನೆಗಳಿಂದ ಓವರ್ ಆಗಿ ಅದನ್ನು ತೋರಿಸ್ಕೊಳಕ್ಕೆ ಹೋಗಿ ಸಮಸ್ಯೆ ತಂದುಕೊಳ್ತೀರಿ. ಅದೊಂದನ್ನು ಸ್ವಲ್ಪ ಭಾವನೆಗಳನ್ನು ಹಿಡಿತದಿಂದ ನಿರ್ವಹಿಸಬೇಕು. ಭಾವನೆಗಳನ್ನು ಹಿಡಿತದಿಂದ ನಿರ್ವಹಿಸಲಿಲ್ಲ ಅಂತಂದರೆ ಎಲ್ಲೋ ಲಾಕ್ ಆಗ್ತೀರಿ, ಇಕ್ಕಟ್ಟಿಗೆ ಸಿಕ್ಕಾಕ್ಕೊಂತೀರಿ. ಯಾಕೆಂದರೆ ಮನುಷ್ಯನ ಎಲ್ಲ ಜೀವನವೂ ನಿಂತಿರುವಂಥದ್ದು ಭಾವನೆಗಳ ಆಧಾರದ ಮೇಲೆ. ಭಾವನೆಗಳು ಶುದ್ಧವಿತ್ತು ಅಂತಂದರೆ ಮನಸ್ಸು ಶುದ್ಧವಾಗ್ತದೆ, ಅಥವಾ ಮನಸ್ಸು ಶಾಂತಿ ಆಗ್ತದೆ.
ಭಾವನೆಗಳು ಕಲ್ಮಶವಾಯಿತು ಅಂತಂದರೆ ಮನಸ್ಸು ಕಲ್ಮಶವಾಗುತ್ತೆ, ನೆಮ್ಮದಿ ಕಳ್ಕೊಳ್ತೀವಿ. ಹಾಗಾಗಿ ಭಾವನೆಗಳನ್ನು ನಿರ್ವಹಿಸ್ತಕ್ಕಂಥದ್ದನ್ನು ಯಾರು ಸರಿಯಾದ ರೀತಿಯಲ್ಲಿ ಅದನ್ನು ಅಳವಡಿಸ್ಕೊಂಡಿರ್ತಾನೋ ಅವನು ನಿಜವಾಗಲೂ ಕೂಡ ಯಶಸ್ಸನ್ನು ಗಳಿಸೋದಕ್ಕೆ ಸಾಧ್ಯ. ಭಾವನೆಗಳ ನಿಯಂತ್ರಣವಿಲ್ಲ ಅಂದಾಗ ನನ್ನ ಪ್ರಕಾರವಾಗಿ ಅವನು ನೆಮ್ಮದಿಯನ್ನು ಕಳ್ಕೊಳ್ತಾನೆ. ಆ ರೀತಿಯಲ್ಲಿ ಇರುತ್ತೆ ಈ ವಾರ ತುಲಾರಾಶಿನವ್ರಿಗೆ. ಹಣಕಾಸಿನ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಓಕೆ ಅನ್ನೋ ರೀತಿಯಲ್ಲಿ ಕಾಣುತ್ತೆ. ಅಂಥ ಮೈನಸ್ಸು ಇಲ್ಲ, ಅಂಥ ಪ್ಲಸ್ಸು ಇಲ್ಲ ಅನ್ನೋ ರೀತಿಯಲ್ಲಿ ಕಾಣ್ತದೆ. ಶುಭಕಾರ ಪ್ರಯತ್ನದಲ್ಲಿ ಸ್ವಲ್ಪ ಅನುಕೂಲವಾಗ್ತಕ್ಕಂಥ ಸ್ಥಿತಿ ಕಂಡುಬರುತ್ತೆ, ಒಳ್ಳೆಯ ಅವಕಾಶಗಳು ಬರ್ತದೆ. ಪ್ರಯಾಣ ಅದ್ಭುತವಾದಂಥ ರೀತಿಯಲ್ಲಿದೆ. ಹೋದಂಥ ಪ್ರಯಾಣ ಸುಸೂತ್ರವಾಗಿ ಹೋಗ್ತೀರಿ, ಸುಸೂತ್ರವಾಗಿ ಬರ್ತೀರಿ. ಯಾವ ಕೆಲಸಕ್ಕೆ ಹೋಗಿರ್ತೀರೋ ಆ ಕೆಲಸದಲ್ಲಿ ಸಕ್ಸಸ್ ಆಗ್ತೀರಿ, ಅಥವಾ ದೇವ ದರ್ಶನಗಳ ವಿಚಾರಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಎಲ್ಲವೂ ಕೂಡ ಪ್ರಯತ್ನ ಅಂತಕ್ಕಂಥ ರೀತಿಯಲ್ಲಿ ಅಥವಾ ಪ್ರಯಾಣ ಅನ್ನೋ ರೀತಿಯಲ್ಲಿ ನೋಡಿದಾಗ ಓಕೆ ಗುಡ್ ಸಕ್ಸಸ್ ಅನ್ನೋ ರೀತಿಯಲ್ಲಿ ಕಾಣುವಂಥದ್ದು ಉಂಟು. ಭೂಮಿ ವ್ಯವಹಾರಗಳು ತುಂಬ ಚೆನ್ನಾಗಿ ಆಗಿ ಬರುತ್ತೆ ಈ ವಾರ. ಭೂಮಿ ಖರೀದಿ ಮಾಡಬೇಕು, ಯಂತ್ರೋಪಕರಣ ಖರೀದಿ ಮಾಡಬೇಕು, ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಖರೀದಿ ಮಾಡಬೇಕು ಅಂತಂದರೆ ಒಳ್ಳೆಯ ಅನುಕೂಲವನ್ನು ನೋಡಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುವಂಥದ್ದು ಉಂಟು. ಮಕ್ಕಳಿಂದ ಸಹಕಾರ ಸಿಗುತ್ತೆ ನಿಮಗೆ. ಉದ್ಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಓಕೆ, ಒಂದು ರೀತಿಯಲ್ಲಿ ನಿಮ್ಮ ವಿದ್ಯಾರ್ಹತೆಗೆ ತಕ್ಕನಾದಂಥ ರೀತಿಯಲ್ಲಿ ಪ್ರಾಪ್ತಿ ಉದ್ಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಟ್ಟಿನಲ್ಲಿ ಎಲ್ಲವೂ ಕೂಡ ಚೆನ್ನಾಗಿರುತ್ತೆ. ಕೆಲಸ ಕಾರ್ಯಗಳಾಗತ್ತೆ, ಮಕ್ಕಳಿಂದ ಅನುಕೂಲ ಆಗುತ್ತೆ, ವ್ಯವಹಾರಗಳು ಚೆನ್ನಾಗಾಗತ್ತೆ. ಹಣಕಾಸಿನಲ್ಲಿ ಅಂಥ ಮೈನಸ್ಸಿನ ರೀತಿಯಲ್ಲಿರೋದಿಲ್ಲ. ಉದ್ಯೋಗದಲ್ಲೂ ಕೂಡ ತೃಪ್ತಿಕರವಾದಂಥ ವಾತಾವರಣ ನಿರ್ಮಾಣವಾಗ್ತದೆ. ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೂ ಕೂಡ ಸಕ್ಸಸ್ ಅನ್ನೋ ರೀತಿಯಾದಂಥ ಸ್ಥಿತಿ ಇರುತ್ತೆ. ಓವರ್ ಎಕ್ಸೈಟ್ಮೆಂಟ್ ಆಗುವಂಥದ್ದೇ ಮೈನಸ್ ಇರೋದ್ರಿಂದ ಅದೇ ನಿಮಗೆ ಮುಳುವಾಗುತ್ತೆ. ಅದೊಂದನ್ನು ನಿಯಂತ್ರಣ ಮಾಡಿ ಮಿಕ್ಕಿದ್ದೆಲ್ಲವೂ ಕೂಡ ಚೆನ್ನಾಗಿ ಆಗುವಂಥ ಸ್ಥಿತಿ ಇರುತ್ತೆ ತುಲಾರಾಶಿನವ್ರಿಗೆ. ಪರಿಹಾರ ಏನು ಮಾಡ್ಕೊಳ್ಬೇಕಾಗತ್ತೆ? ಸಾಧ್ಯವಾದಷ್ಟು ದುರ್ಗಾ ಆರಾಧನೆ ಅಥವಾ ಅಮ್ಮನವರ ನಾಮಸ್ಮರಣೆ. ನೀವು ಯಾರಾದರೂ ಎಲ್ಲ ರೂಪವೂ ಒಂದೇ. ಹಾಗಾಗಿ ಅಮ್ಮನವರಿಗೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಮಂತ್ರ ಗೊತ್ತಿದ್ದರೆ ಅದನ್ನು ಸ್ಮರಣೆ ಮಾಡಿ ಸಾಕು. ಇನ್ನು ವೃಶ್ಚಿಕ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ರಾಷ್ಟ್ರಾಧಿಪತಿ ಬಲವಾಗಿ ಕುಳಿತಿದ್ದಾನೆ, ಪ್ರಮೋಚನಾಗಿ ಕುಳಿತಿದ್ದಾನೆ. ಹಾಗಾಗಿ ಏನಾಗುತ್ತೆ ನನ್ನ ಪ್ರಕಾರ ಒಳ್ಳೆಯ ಎಫರ್ಟ್ ಚೆನ್ನಾಗಿರುತ್ತೆ, ಪ್ರಯತ್ನ ಚೆನ್ನಾಗಿರುತ್ತೆ. ಪ್ರಯತ್ನ ಮಾಡುವಂಥದ್ದು ಗುರಿ ಮುಟ್ಟುವಂಥ ರೀತಿಯಲ್ಲಿರುತ್ತೆ. ಯಾವ ಇದನ್ನು ಉದ್ದೇಶ ಇಟ್ಕೊಂಡು ಶೂಟ್ ಮಾಡ್ತಿರೋ ಅಥವಾ ಕೆಲಸವನ್ನು ಮಾಡ್ತಿರೋ ಅದು ಕರೆಕ್ಟಾಗಿ ಶೂಟ್ ಮಾಡ್ತೀರಿ, ಕರೆಕ್ಟಾಗಿ ಕೆಲಸ ಆಗುತ್ತೆ. ಒಳ್ಳೆಯ ಅದ್ಭುತವಾದಂಥ ಒಂದು ಪ್ರಯತ್ನಗಾರರು ಅಥವಾ ಕೆಲಸಗಾರರು ಅನ್ನೋ ರೀತಿಯಾದಂಥ ರೀತಿಯಲ್ಲಿ ಇರುವಂಥದ್ದು. ಬದಲಾವಣೆ, ಉದ್ಯೋಗ ಬದಲಾವಣೆ, ಸ್ಥಳ ಬದಲಾವಣೆ ಸಂಬಂಧಪಟ್ಟಂತೆ ಪ್ರಯತ್ನ ಮಾಡಿದರೆ ಅಲ್ಲೂ ಕೂಡ ಯಶಸ್ಸನ್ನು ಗಳಿಸ್ತಕ್ಕಂಥ ಸ್ಥಿತಿ. ದೈಹಿಕ ಶ್ರಮವನ್ನು ಹಾಕಿ ಕೆಲಸ ಮಾಡುವಂಥವ್ರಿಗೂ ಕೂಡ ಒಳ್ಳೆಯ ಫಲಗಳು ಸಿಗುವಂಥದ್ದು. ಮತ್ತು IT ಕಂಪ್ನಿಗಳಲ್ಲಿ ಕೆಲಸವನ್ನು ಮಾಡುವಂಥವ್ರಿಗೆ ಒಳ್ಳೆಯ ಅನುಕೂಲವಾಗ್ತಕ್ಕಂಥದ್ದು. ಅಲ್ಲೂ ಕೂಡ ಸುಸೂತ್ರವಾಗಿ ಕೆಲಸವನ್ನು ಮಾಡ್ತೀರಿ. ಮತ್ತು ಕೆಲಸವನ್ನು ಹುಡುಕ್ತಾ ಇರುವಂಥವ್ರಿಗೂ ಕೂಡ ಅದ್ಭುತವಾದಂಥ ಅವಕಾಶ, ಯೋಗಫಲ, ಅದೃಷ್ಟ ಅಂತಕ್ಕಂಥ ಸ್ಥಿತಿ. ಯಾಕಂದರೆ ದಶಮಾಧಿಪತಿ ಷಷ್ಠಾಧಿಪತಿ ಪ್ರಭಾವದಲ್ಲಿ ಕುಳಿತಿರ್ತಕ್ಕಂಥದ್ದಾಗಿರೋದ್ರಿಂದ ಒಳ್ಳೆಯ ಅವಕಾಶಗಳು ಪ್ರಾಪ್ತಿಯಾಗಬೇಕು. ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ ಮತ್ತು ಸಕ್ಸಸ್ ಇಂಟ್ರೂ ಕೊಡುವಂಥವ್ರಿಗೆ, ಎಲ್ಲೋ ಕೆಲಸವನ್ನು ಕೇಳಿ ಹೋಗ್ಕೊಂಡು ಹೋಗಿದ್ದೀರಿ ಅಲ್ಲೂ ಕೂಡ ಅನುಕೂಲವಾಗ್ತಕ್ಕಂಥ ಸ್ಥಿತಿ ಎಲ್ಲವೂ ಕೂಡ ಕಾಣುವಂಥದ್ದು ಉಂಟು. ಭೂಮಿ ವ್ಯವಹಾರಗಳು ಚೆನ್ನಾಗಾಗತ್ತೆ. ಆರೋಗ್ಯ ಸುಧಾರಣೆ ಇದೆ, ಚಿಂತೆ ಮಾಡುವಂಥದ್ದು ಬೇಡ. ಏನಾದರೂ ಸಣ್ಣದಾಗಿ ಕಾಡಾಟ ಕೊಡೋದಾದರೆ ಸ್ವಲ್ಪ ಉಷ್ಣ ಅಂತಕ್ಕಂಥದ್ದು ರೀತಿಯಲ್ಲಿ ಸ್ವಲ್ಪ ಕಾಡಾಟವನ್ನು ಕೊಡಬಹುದು. ಏನು ಸಣ್ಣದಾಗಿ ತರಚಿದ ಗಾಯಗಳಾಗಬಹುದು ಸಾಮಾನ್ಯವಾಗಿ. ಹಾಗಾಗಿ ಅದೊಂದನ್ನು ಸ್ವಲ್ಪ ಎಚ್ಚರಿಕೆಯಿಂದ ನೋಡ್ಕೊಳ್ಳಿ. ಅಂಥ ಗಂಭೀರ ಇಲ್ಲ, ಸಣ್ಣ ಪುಟ್ಟದಾಗಿ ಆಗಬಹುದು ಅಷ್ಟೇ. ಅದು ಆದರೂ ಆಗಬಹುದು, ಆಗದಲ್ಲೇ ಇದ್ದರೂ ಇರ್ಬೋದು ಅನ್ನೋ ರೀತಿಯಲ್ಲಿ ಇದೆ. ಯಾಕೆಂದರೆ ಬಲವಾಗಿದ್ದಾನೆ, ಲಗ್ನಾಧಿಪತಿ ಬಲವಾಗಿದ್ದಾಗ ಆರೋಗ್ಯ ಸಂಬಂಧಪಟ್ಟಂಥ ಕಾಡಾಟ ಕೊಡೋದಿಲ್ಲ, ಬಲವಾಗಿ ಕುಳಿತಿದ್ದಾನೆ. ಹಾಗಾಗಿ ಅಷ್ಟಮಾದಿ ಯಾರು ತೊಂದರೆ ಕೊಡ್ತಾನೋ ಅವನು ಪಾಪಕರ್ತರಿ ಹೋಗ್ಕೊಳಗಾಗಿದ್ದಾನೆ. ಹಾಗಾಗಿ ತೊಂದರೆ ಕೊಡುವಂಥವ್ರು ಇರೋದೇ ಇಲ್ಲ, ತೊಂದರೆ ಆಗೋದೇ ಇಲ್ಲ ಅನ್ನೋ ರೀತಿಯಲ್ಲಿ ಕಾಣುತ್ತದೆ. ಅದೃಷ್ಟವಾದ ವಾರವಾಗಿ ಪರಿವರ್ತನೆ ಆಗ್ತಕ್ಕಂಥ ಸ್ಥಿತಿ ಕಾಣಬಹುದು. ಸ್ನೇಹಿತರಿಂದ ಏನೋ ನಿರೀಕ್ಷೆಗಳು ಇಟ್ಕೊಂಡಿದ್ದೆ ಅಂದರೆ ಆಗೋದಿಲ್ಲ, ನಿರೀಕ್ಷೆಗಳು ಹುಸಿ ಆಗುವಂಥದ್ದು. ಮಿತ್ರರು ಕೊಟ್ಟ ಮಾತಿಗೆ ತಪ್ಪುವಂಥದ್ದು ಅಥವಾ ಮಿತ್ರರಿಂದ ಹುಸಿ ಭರವಸೆಗಳು ಬರುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಕಾಣ್ತದೆ. ಆದರೆ ಎಲ್ಲೋ ಸಣ್ಣದಾಗಿ ಅಡ್ಡ ಮಾರ್ಗವನ್ನು ಹಿಡಿತಕ್ಕಂಥದ್ದು ಅಥವಾ ಸಂಸಾರದ ಜೀವನಕ್ಕೆ ವಿರುದ್ಧವಾದಂಥ ರೀತಿಯಲ್ಲಿ ಆಲೋಚನೆಗಳು ಬರ್ತಕ್ಕಂಥದ್ದು, ಒಂದು ರೀತಿಯಲ್ಲಿ ಮನಸ್ಸನ್ನು ನಿಯಂತ್ರಣ ಇಟ್ಟುಕೊಳ್ಳದೇ ಇರತಕ್ಕಂಥ ರೀತಿಯಲ್ಲಿ ಆಸೆಗಳ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಎಲ್ಲೋ ಕಷ್ಟಕ್ಕೆ ಸಿಕ್ಕಾಕ್ಕೊಳ್ಳಬಹುದು. ಅಲ್ಲಿ ಸ್ವಲ್ಪ ತಪ್ಪು ಹೆಜ್ಜೆಯನ್ನು ಇಡ್ತಕ್ಕಂಥ ಆಲೋಚನೆಗಳು ಬರುವಂಥ ಸಾಧ್ಯತೆಗಳಿರುತ್ತೆ.
ವೃಶ್ಚಿಕ ರಾಶಿನವ್ರಿಗೆ. ಪರಿಹಾರ ಏನು ಮಾಡಿಕೊಳ್ಬೇಕಾಗತ್ತೆ? ಸಾಧ್ಯವಾದಷ್ಟು ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಅಂದರೆ, ಯಾರಾದರೂ ಮುತ್ತೈದೆಯವರಿಗೆ ಒಂದು ಅರಿಶಿನ ಕುಂಕುಮವನ್ನು ಕೊಡ್ತಕ್ಕಂಥದ್ದು, ಅಥವಾ ಏನಾದರೂ ಒಂದು ಹಣ್ಣನ್ನು ಕೊಟ್ಟು ಅವರಿಂದ ಒಂದು 2 ಅಕ್ಷತೆಯನ್ನು ತಲೆ ಮೇಲೆ ಹಾಕಿಸ್ಕೊಳ್ಳಿ. ಒಳ್ಳೆಯ ಅದೃಷ್ಟದ ವಾರವಾಗಿ ಪರಿವರ್ತನೆಯಾಗತ್ತೆ ನಿಮಗೆ ವೃಶ್ಚಿಕ ರಾಶಿನವ್ರಿಗೆ. ಇನ್ನು ಧನುಸ್ಸು ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ, ರಾಷ್ಟ್ರಾಧಿಪತಿಯ ದೃಷ್ಟಿ ಇದೆ, ಗುರುಬಲ ಇದೆ. ಗುರುಬಲ ಈ ವಾರದಲ್ಲಿ ನಿಮಗೆ ವರ್ಕ್ ಆಗುತ್ತೆ. ಹಾಗಾಗಿ ಏನಾಗುತ್ತೆ, ಒಂದು ರೀತಿಯಲ್ಲಿ ಬಲವೂ ಕೂಡ ಉಂಟು, ಒಂದು ರೀತಿಯಲ್ಲಿ ಚೇತರಿಕೆಯನ್ನು ಕಾಣತಕ್ಕಂಥ ಸ್ಥಿತಿ ನಿರ್ಮಾಣವಾಗ್ತದೆ. ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತು ಕಾರ್ಯಗಳ ವಿಚಾರಗಳಿಗೆ ಸಂಬಂಧಪಟ್ಟಂತೆ, ಮತ್ತು ರಾಜಯೋಗ ಅಂದರೆ ಸುಮ್ಮನೆ ಕುಂತಿದ್ದನ್ನು ಕರ್ಕೊಂಡೋಗಿ ಕೆಲಸ ಕೊಡ್ತಾರೆ. ಸುಮ್ಮನೆ ಕುಂತಿರ್ತೀರಿ, ಏನೂ ಇರೋದಿಲ್ಲ, ಆದ್ರೂ ಕೂಡ ಕೆಲಸ ಕಾರ್ಯಗಳು ಸುಸೂತ್ರವಾಗಿ ಆಗುತ್ತೆ. ಏನು ಮಾಡದಿದ್ರೂ ಕೂಡ ನಿಮ್ಮ ಕೆಲಸ ಕಾರ್ಯಗಳು ಆಗೋದಕ್ಕೆ ದಾರಿ ಆಗ್ತದೆ. ಅವಕಾಶಗಳು ಕೂಡ ಹಂಗೆ ಹುಡುಕಿಕೊಂಡು ಬರುವಂಥ ಪರಿಸ್ಥಿತಿಗಳು ಬರುವಂಥದ್ದು. ಇವೆಲ್ಲವೂ ಕೂಡ ಈ ವಾರದಲ್ಲಿ ನೀವು ನೋಡುವಂಥ ಸ್ಥಿತಿ ಎಲ್ಲವೂ ಕೂಡ ಉಂಟು. ಯಾರು ನಿಮಗೆ ಕಾಟ ಕೊಡಬೇಕೋ ಅವನು ಕಾಟ ಕೊಡದಂಥ ರೀತಿಯಲ್ಲಿ ಲಾಕ್ ಹಾಕ್ಕೊಂತಿದ್ದಾನೆ. ಹಾಗಾಗಿ ಬಾಧೆಗಳಿಲ್ಲ, ನೋವುಗಳಿಲ್ಲ, ಸಮಸ್ಯೆಗಳಿಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿ ಬದುಕುವಂಥ ಸಾಧ್ಯತೆಗಳು ಉಂಟು. ಒಂದು ರೀತಿಯಲ್ಲಿ ತೃಪ್ತಿಕರವಾದಂಥ ರೀತಿಯಾದಂಥ ವಾರವಾಗಿ ಪರಿವರ್ತನೆ ಆಗ್ತಕ್ಕಂಥದ್ದು. ಒಂದು ಕಡೆಯಿಂದ ಆರ್ಥಿಕವಾದಂಥ ಸ್ಥಿತಿ ಉತ್ತಮ, ಕೌಟುಂಬಿಕವಾಗಿದ್ದಂಥ ಸಮಸ್ಯೆಗಳು ಬಗೆಹರಿತದೆ, ಕೆಲಸ ಕಾರ್ಯಗಳು ಸುಸೂತ್ರವಾಗಿ ಆಗುತ್ತೆ. ಅನಿರೀಕ್ಷಿತ ತುಂಬ ದಿವಸಗಳಿಂದ ಯಾವುದೋ ಕೆಲಸ ಆಗಬೇಕು ಅನ್ನೋಂಥದ್ದು ಕೂಡ ಸಕ್ಸಸ್ ಆಗುವಂಥ ಸ್ಥಿತಿ. ತಂದೆ ಮಕ್ಕಳಲ್ಲಿರ್ತಕ್ಕಂಥ ಮನಸ್ತಾಪಗಳು ಬಗೆಹರಿತಕ್ಕಂಥ ಸಂದರ್ಭಗಳು, ಮಕ್ಕಳ ಜೀವನದಲ್ಲಿ ಉತ್ತಮವಾದಂಥ ಬದಲಾವಣೆಗಳನ್ನು, ಅನುಕೂಲಗಳನ್ನು ನೋಡ್ತಕ್ಕಂಥ ಒಂದು ಪರಿಸ್ಥಿತಿಗಳು, ಬಂಧುಗಳಿಂದ ಲಾಭ ಅನುಕೂಲವಾಗ್ತಕ್ಕಂಥ ಸ್ಥಿತಿ, ಸ್ನೇಹಿತರಿಂದ ಸಹಕಾರ ಸಿಗುವಂಥ ಸಂದರ್ಭಗಳೆಲ್ಲವೂ ಕೂಡ ಕಾಣ್ತಕ್ಕಂಥದ್ದು, ಉತ್ತಮವಾದಂಥ ಹೆಸರು, ಗೌರವ, ಕೀರ್ತಿ, ಪ್ರತಿಷ್ಠೆ, ಮಾನ ಸನ್ಮಾನಗಳು ಪ್ರಾಪ್ತಿಯಾಗುವಂಥ ಸ್ಥಿತಿ ಎಲ್ಲವೂ ಕೂಡ ಕಾಣ್ತದೆ. ಒಂದೇ ಕೊರತೆ ಏನಂತಂದರೆ ನಿದ್ರೆ ಕಡಿಮೆ ಇರುತ್ತೆ ಈ ವಾರ ಧನುಸ್ಸು ರಾಶಿನವ್ರಿಗೆ. ಹಾಗಾಗಿ ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ, ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಏನಂತಂದರೆ, ದತ್ತಾತ್ರೇಯರ ನಾಮಸ್ಮರಣೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ. ಒಳ್ಳೆಯ ಇರುವಂಥದ್ದು ಇನ್ನಷ್ಟು ಹೆಚ್ಚಾಗುವಂಥ ಪರಿಸ್ಥಿತಿಗಳು ಬರುತ್ತೆ ಧನುಸ್ಸು ರಾಶಿನವ್ರಿಗೆ. ಇನ್ನು ಮಕರ ರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ, ಮಕರ ರಾಶಿನವ್ರಿಗೆ ಶಶಿಮಂಗಳ ಯೋಗದ ಪರಿಸ್ಥಿತಿಗಳಿರುತ್ತೆ. ಶಶಿಮಂಗಳ ಯೋಗದ ಪರಿಸ್ಥಿತಿಗಳಿದ್ದಾಗ ಸಾಮಾನ್ಯವಾಗಿ ಏನಾಗುತ್ತೆ, ಈ ಒಂದು ಸ್ಥಿತಿನಲ್ಲಿ ಒಂದು ಅವಕಾಶಗಳು ಅಂತಕ್ಕಂಥದ್ದು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಆದರೆ ಅವಕಾಶಗಳ ಹಿಂದೆ ಇನ್ನೊಂದು ಸಮಸ್ಯೆಯೂ ಕೂಡ ಕಾಣ್ತದೆ ಅಂತಂದರೆ, ಡಬಲ್ ಮಾಡೋದಕ್ಕೆ ಹೋಗ್ಬಿಡ್ತೀರಿ ಎಲ್ಲವನ್ನೂ ಕೂಡ, ಅಲ್ಲೆಲ್ಲೋ ಸಮಸ್ಯೆ ಆಗತ್ತೆ ನಿಮಗೆ. ಹುಷಾರು. ಹಣಕಾಸಿನ ವಿಚಾರ ಸಂಬಂಧಪಟ್ಟಂತೆ ಓಕೆ, ಪರವಾಗಿಲ್ಲ, ಚಿಂತೆ ಮಾಡುವಂಥದ್ದು ಬೇಡ. ಏನೋ ನಿಮಗೆ ಅನುಕೂಲಗಳಾಗಬೇಕು ಅದು ಬರುತ್ತದೆ. ಪಾಲುದಾರಿಕೆ ವ್ಯವಹಾರ ಚೆನ್ನಾಗಾಗುವಂಥ ಸ್ಥಿತಿ ಎಲ್ಲವೂ ಕೂಡ ಕಾಣ್ತದೆ. ಮಾಡೋದಂಥ ವ್ಯವಹಾರಗಳು ಚೇತರಿಕೆನ ಕಾಣ್ತಕ್ಕಂಥ ಸ್ಥಿತಿ, ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳು ಸ್ವಲ್ಪ ಚೇತರಿಕೆನ ಕಾಣ್ತಕ್ಕಂಥ ವಾತಾವರಣಗಳು ನಿರ್ಮಾಣ ಆಗಿ ಬರುತ್ತೆ. ಚಿಂತೆ ಮಾಡುವಂಥದ್ದು ಬೇಡ. ಮಕರ ರಾಶಿನವರಿಗೆ ಸಂಬಂಧಪಟ್ಟಂತೆ ಭೂಮಿ ವ್ಯವಹಾರಗಳು ಚೆನ್ನಾಗಿ ಆಗೋದಕ್ಕೆ ದಾರಿ ಉಂಟು. ಪ್ರೀತಿ ಪಾತ್ರರಿಂದ ಅನುಕೂಲವಾಗ್ತಕ್ಕಂಥ ಯೋಗ ಫಲಗಳು, ಮಕ್ಕಳ ಜೀವನದಲ್ಲಿ ಸುಧಾರಣೆಗಳು ಅನುಕೂಲವಾಗ್ತಕ್ಕಂಥ ಸ್ಥಿತಿಯೆಲ್ಲವೂ ಕೂಡ ಕಾಣ್ತದೆ. ಭಾವನಾತ್ಮಕವಾದಂಥ ತುಂಬ ಇಷ್ಟಪಟ್ಟಂಥ ಒಂದು ಕೆಲಸ ನಿಮಗೆ ಈ ವಾರದಲ್ಲಿ ಆಗುತ್ತೆ. ತುಂಬ ಒಂದು ರೀತಿಯಾದ ತೃಪ್ತಿ ಅನ್ನೋ ರೀತಿಯಲ್ಲಿ ಕಾಣ್ತದೆ. ಅದರಿಂದ ಊಟದಿಂದ ಸಿಗುತ್ತೋ, ಒಂದು ಬಟ್ಟೆ ತಗೊಳ್ಳೋದ್ರಿಂದ ಸಿಗುತ್ತೆ, ಯಾವುದೋ ಒಂದು ರೀತಿಯಲ್ಲಿ ಒಂದು ಮಿರಾಕಲ್ ಅನ್ನೋ ರೀತಿಯಲ್ಲಿ ಒಂದು ತೃಪ್ತಿಕರವಾದಂಥ ಯಾವುದೋ ಒಂದು ಇನ್ಸಿಡೆಂಟ್ ನಡಿಬೇಕು ಈ ವಾರದಲ್ಲಿ. ನಡೀತಕ್ಕಂಥ ಸ್ಥಿತಿ ಎಲ್ಲವೂ ಕೂಡ ಉಂಟು. ಆರೋಗ್ಯದಲ್ಲಿ ಏನು ತೊಂದರೆ ಆಗೋದಿಲ್ಲ, ಚಿಂತೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಸಾಲಗಾರರ ಕಾಟವೂ ಇರೋದಿಲ್ಲ, ಶತ್ರುಗಳ ಕಾಟವೂ ಕೂಡ ಈ ವಾರದಲ್ಲಿ ಇರೋದಿಲ್ಲ, ಅವರೇ ಲಾಕ್ ಹಾಕಿ ಕುಂತಿದ್ದಾರೆ. ಹಾಗಾಗಿ ಶುಭ ಕಾರ್ಯ ಪ್ರಯತ್ನ ಓಕೆ, ಪರವಾಗಿಲ್ಲ ಅಂತಕ್ಕಂಥ ರೀತಿಯಲ್ಲಿ ಕಾಣುವಂಥದ್ದು ಉಂಟು. ಏನಾದರೂ ನಿಮಗೆ ಸರ್ಕಾರಿ ಅಧಿಕಾರಿಗಳಿಂದ ಸ್ವಲ್ಪ ನಷ್ಟವಾಗಬಹುದು, ಅದೊಂದನ್ನು ಸ್ವಲ್ಪ ಎಚ್ಚರಿಕೆಯಿಂದ ನೋಡ್ಕೊಳ್ಳಿ. ಕುಟುಂಬದಲ್ಲಿ ಒಂದು ಸಣ್ಣದಾಗಿ ಮಾತಿನಿಂದ ಸ್ವಲ್ಪ ವಿರೋಧ ಅಥವಾ ನೋವುಗಳನ್ನು ಅನುಭವಿಸ್ತಕ್ಕಂಥ ಸ್ಥಿತಿ ಕಾಣುತ್ತದೆ. ಭಾಗ್ಯ ಪ್ರಭಾವ, ಅದೃಷ್ಟ ಅಂತಕ್ಕಂಥದ್ದು ಹುಡುಕಿಕೊಂಡು ಬರಬೇಕು, ಅನುಕೂಲವಾಗಬೇಕು. ಯಾವುದೋ ಒಂದು ರೀತಿಯಲ್ಲಿ ಅದೃಷ್ಟ ಕೈ ಹಿಡಿತದೆ ಅಂತಾರಲ್ಲ, ಆ ರೀತಿಯಲ್ಲಿ ಇರುವಂಥ ಸ್ಥಿತಿ ಇದೆ ಈ ವಾರದಲ್ಲಿ. ಉದ್ಯೋಗದಲ್ಲೂ ಕೂಡ ಅನುಕೂಲ ಇದೆ. ಉತ್ತಮವಾದಂಥ ಕೆಲಸ ಕಾರ್ಯಗಳು ತುಂಬ ಅಚ್ಚುಕಟ್ಟಾಗಿ ಮಾಡ್ತೀರಿ. ಮೇಲಧಿಕಾರಿಗಳು ನಿಮಗೆ ಒಳ್ಳೆಯ ಪ್ರೋತ್ಸಾಹವನ್ನು ಕೊಡುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಕಾಣ್ತದೆ. ಹಾಗಾಗಿ ಮಕರ ರಾಶಿನವ್ರಿಗೆ ಒಂದು ರೀತಿಯಲ್ಲಿ
ಓಕೆ ಪರವಾಗಿಲ್ಲಪ್ಪ, ಇಷ್ಟು ಇಷ್ಟು ದಿವಸ ಹಿಂಗೆಲ್ಲ ಹಿಂಸೆ ಅನುಭವಿಸಿದ್ದೆ, ಈ ವಾರ ಪರವಾಗಿಲ್ಲಪ್ಪ, ತೃಪ್ತಿ ಇದೆ ಅನ್ನೋ ರೀತಿಯಾದಂಥ ವಾರ ಈ ವಾರದಲ್ಲಿ ನೀವು ನೋಡ್ತೀರಿ ಮಕರ ರಾಶಿನವರು. ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ, ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಏನಂತಂದರೆ ಸುಬ್ರಹ್ಮಣ್ಯನ ದೇವಸ್ಥಾನದಲ್ಲಿ ಹಾಲಿನ ಅಭಿಷೇಕವನ್ನು ಮಾಡಿಸ್ತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಮತ್ತು ಮಕರ ರಾಶಿನವ್ರಿಗೆ ಇನ್ನೊಂದು ಯೋಗ ಇದೆ, ಎರಡನೇ ಮದುವೆ ಆಗುವಂಥವ್ರಿಗೆ, ಅಂದರೆ ಡೈವರ್ಸು ಮತ್ತೊಂದು ಮಗದೊಂದಾಗಿ ದಾಂಪತ್ಯ ವಿಚ್ಛೇದನಗಳಾಗಿ ದೂರ ಆಗಿ ಎರಡನೇ ಮದುವೆ ಪ್ರಯತ್ನ ಮಾಡುವಂಥವ್ರಿಗೆ ಸ್ವಲ್ಪ ಅನುಕೂಲ ಆಗ್ತದೆ ಈ ವಾರ. ಮಕರ ರಾಶಿನಿಗೆ ಪ್ರಯತ್ನ ಮಾಡುವಂಥವ್ರು ಮಾಡಬಹುದು. ಪರಿಹಾರ ಹೇಳಿದ್ನಲ್ಲ, ಅದನ್ನು ಮಾಡಿಕೊಳ್ಳಿ, ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹಾಲಿನ ಅಭಿಷೇಕ ಮಾಡಿಸಿ. ಇನ್ನು ಕುಂಭರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಕುಂಭರಾಶಿನವ್ರಿಗೆ ಈ ವಾರ ಒಂದು ವಾರ ಅಂತ್ಯ ಓಕೆ ಅನ್ನೋ ರೀತಿಯಲ್ಲಿ ಓಕೆ ರೀತಿಯಲ್ಲಿ ಇರುತ್ತೆ. ವಾರ ಅಂತ್ಯ ಅಂಥ ತೃಪ್ತಿಯ ವಾತಾವರಣ ನಿರ್ಮಾಣ ಆಗುವಂಥ ಸಾಧ್ಯತೆಗಳು ಇರೋದಿಲ್ಲ. ಆದರೆ ದೂರ ಪ್ರದೇಶ ಅಥವಾ ವಿದೇಶದಲ್ಲಿ ಏನಾದರೂ ಕೆಲಸ ಕಾರ್ಯಗಳು ವಿಚಾರ ಸಂಬಂಧಪಟ್ಟಂತೆ ಏನಾದರೂ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂದರೆ ಓಕೆ ಪರವಾಗಿಲ್ಲ, ದೊರಕುವಂಥ ಸಾಧ್ಯತೆಗಳಿರುತ್ತೆ. ಮತ್ತು ಅದೃಷ್ಟ ವಂಚಿತ ವಾರ ಅಂತಕ್ಕಂಥ ರೀತಿಯಲ್ಲಿ ಕರೆಯಬಹುದು. ಯಾಕೆಂದರೆ ಯಾವ ಗ್ರಹವೂ ಕೂಡ ನಿಮಗೆ ಅಷ್ಟೊಂದು ಬಲವಾಗಿ ಕುಳಿತುಕೊಳ್ಳುವಂಥ ರೀತಿಯಲ್ಲಿ ಇಲ್ಲ. ಯಾಕೆಂದರೆ ಅದೃಷ್ಟ ತರುವಂಥ ಎಲ್ಲ ಗ್ರಹಗಳು ಕೂಡ ನಿಮ್ಮ ವಿರುದ್ಧವಾಗಿ ನಿಂತಿರ್ತಕ್ಕಂಥ ಸ್ಥಿತಿ ಕಾಣ್ತದೆ. ರಾಷ್ಟ್ರಾಧಿಪತಿ ಒಬ್ಬ ಸ್ವಲ್ಪ ಬಲವಾಗಿ ಕುಳಿತಿದ್ದಾನೆ, ಆದರೂ ಕೂಡ ಗುರುದೃಷ್ಟಿ ಇದ್ರೂ ಕೂಡ ಗುರುವಿನ ಪ್ರಭಾವ ಅಂತಕ್ಕಂಥ ನಿಮಗೆ ಒಂದೆರಡು ದಿವಸಗಳಿರ್ತದೆ. ಅದಾದಮೇಲೆ ಗುರುವಿನ ಬಲವು ಅಥವಾ ಗುರುವಿನ ದೃಷ್ಟಿಯೂ ಕೂಡ ನಿಮಗೆ ವರ್ಕ್ ಆಗದೇ ಇರ್ತಕ್ಕಂಥ ರೀತಿಯಲ್ಲಿರುತ್ತೆ. ಹಾಗಾಗಿ ಏನಾಗುತ್ತೆ, ನಿಮಗೆ ಅಂಥ ಒಂದು 30% ನಿಮಗೆ ಓಕೆ ಅನ್ನೋ ರೀತಿಯಲ್ಲಿರುತ್ತೆ. ಇನ್ನು 70% ನಿಮಗೆ ಅತೃಪ್ತಿಯ ಸ್ಥಿತಿಯಲ್ಲೇ ಕಾಲವನ್ನು ದೂಡುವಂಥ ಪರಿಸ್ಥಿತಿ ಬರಬಹುದು. ಸ್ಥಿರಾಸ್ತಿಗೆ ಸಂಬಂಧಪಟ್ಟಂತೆ ಪ್ರಯತ್ನವನ್ನು ಮಾಡ್ತಾ ಇದೆ ಅಂತಂದರೆ ಹೂಡಿಕೆಗೆ ಸಂಬಂಧಪಟ್ಟಂತೆ, ಸ್ಥಿರಾಸ್ತಿ ಹೂಡಿಕೆಗೆ ಸಂಬಂಧಪಟ್ಟಂತೆ ಸ್ವಲ್ಪ ಜಾಗ್ರತೆ ಎಚ್ಚರಿಕೆಯಿಂದ ಮಾಡಿ. ಎಲ್ಲೋ ಆಸೆಗಳ ಬಲಿಯಾಗ್ತೀರಿ, ಅತಿಹಾಸೆಗಳ ಬಲಿಯಾಗ್ತೀರಿ, ದುಶ್ಚಟಗಳೇ ಜಾಸ್ತಿ ಮಾಡಿಕೊಳ್ತಕ್ಕಂಥ ಸ್ಥಿತಿ ಬರಬಹುದು. ಅಥವಾ ಮನಸ್ಸನ್ನು ಜಾರಿಸುವಂಥ ಪರಿಸ್ಥಿತಿಗಳು ನಿರ್ಮಾಣ ಆಗಿ ಬರಬಹುದು. ಎಚ್ಚರಿಕೆಯಿಂದ ಹೋಗಬೇಕಾಗತ್ತೆ. ಆರೋಗ್ಯದ ವಿಚಾರ ಸಂಬಂಧಪಟ್ಟಂತೆ ಎಚ್ಚರಿಕೆಯಿಂದಿರಿ, ಏನೋ ತೊಂದರೆಗೆ ಸಿಕ್ಕಾಕೊಳ್ಳುವಂಥ ಸ್ಥಿತಿ ಇರುತ್ತೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ. ಮತ್ತು ಸಂಗಾತಿಯಿಂದ ಅಂತರವನ್ನು ಕಾಯ್ದುಕೊಳ್ತಕ್ಕಂಥದ್ದು ಅಥವಾ ದಾಂಪತ್ಯ ಸೌಖ್ಯದಿಂದ ಸ್ವಲ್ಪ ಅಂತರವನ್ನು ಕಾಯ್ದುಕೊಳ್ತಕ್ಕಂಥ ಸ್ಥಿತಿ ಬರಬಹುದು. ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಅಷ್ಟಮ ಪ್ರಭಾವ ಭಾವನೆಗಳಿಗೆ ಬೆಲೆ ಇರೋದಿಲ್ಲ, ಪ್ರೀತಿ ವಿಶ್ವಾಸಗಳಿಗೆ ಬೆಲೆ ಇರೋದಿಲ್ಲ, ಮಕ್ಕಳ ಜೀವನದಲ್ಲಿ ಅಂಥ ತೃಪ್ತಿಕರವಾದಂಥ ಸ್ಥಿತಿನಲ್ಲಿ ಇರೋದಿಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗಿದೆ. ಇನ್ನು ಭಾಗ್ಯಾಧಿಪತಿ ರಾಹು ಪ್ರಭಾವಕ್ಕೊಳಗಾಗಿರ್ತಕ್ಕಂಥದ್ದಾಗಿರೋದ್ರಿಂದ ಅಧರ್ಮ ಮಾರ್ಗದಲ್ಲಿಯೋ ಅಥವಾ ಯಾವುದೋ ಒಂದು ರೀತಿಯಲ್ಲಿ ಗೆಲ್ಲಬೇಕು ಅನ್ನೋ ರೀತಿಯಲ್ಲಿ ಅಡ್ಡ ಮಾರ್ಗಕ್ಕೆ ಕೈ ಹಾಕೋಕೆ ಹೋಗಿ ಅಲ್ಲೂ ಕೈ ಸುಟ್ಕೊಳ್ತಕ್ಕಂಥ ಸ್ಥಿತಿ ಬರಬಹುದು. ಮೇಲಧಿಕಾರಿಗಳಿಂದ ನಷ್ಟವಾಗಬಹುದು, ತೊಂದರೆ ಸಿಕ್ಕಾಕ್ಕೊಳ್ಬಹುದು. ಎಚ್ಚರಿಕೆಯಿಂದಲೇ ಹೋಗಬೇಕಾಗತ್ತೆ ಕುಂಭರಾಶಿನವರು. ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ ಈ ವಾರ? ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಏನಂತಂದರೆ ಸಾಧ್ಯವಾದಷ್ಟು ಸುಮಾರು ಒಂದು 20% ನಿಮಗೇನಾದ್ರು ಪ್ಲಸ್ ಅನ್ನೋ ರೀತಿಯಲ್ಲಿ ನೋಡಬಹುದು. ಇನ್ನು 80% ಕೆಲವೊಂದು ಮೈನಸ್ ಪಾಯಿಂಟ್ಗಳನ್ನೇ ನೀವು ಎದುರಿಸುವಂಥ ಸಾಧ್ಯತೆಗಳಿರುತ್ತೆ. ಆ 80% ಅಟ್ಲೀಸ್ಟ್ 60% ಆದರೆ, ಅಂದರೆ ಒಂದು 40 ಭಾಗ ಮೈನಸ್ಸು 60 ಭಾಗ ಪ್ಲಸ್ ಅಂದರೆ ನಿಮಗೆ ಸಕ್ಸಸ್ ಆಗುತ್ತೆ. ಬಟ್ ಓಕೆ ಅನ್ನೋ ರೀತಿಯಲ್ಲಿ ಕಂಡು ಬರುತ್ತೆ. ಅದು ಆಗಬೇಕು ಅನ್ನೋದಿತ್ತು ಅಂತಂದರೆ ಸಾಧ್ಯವಾದಷ್ಟು ಕೂಡ ಈ ವಾರ ಅಮ್ಮನವರ ದೇವಸ್ಥಾನದಲ್ಲಿ ತುಪ್ಪದ ದೀಪವನ್ನು ಹಚ್ಚಿ, ಏನೋ ಒಂದು ಬದಲಾವಣೆಗಳಾಗಿ ಅದು 40% ಮೈನಸ್ಸು 60% ಪ್ಲಸ್ ಅನ್ನೋ ರೀತಿಯಲ್ಲಿ ಬರುತ್ತೆ. ಅದನ್ನು ಮಾಡಿ. ಇನ್ನು ಮೀನರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಮೀನರಾಶಿನವ್ರಿಗೆ ಲಕ್ಷ್ಮೀ ಯೋಗವಿದೆ. ಬಟ್ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರವಾಗಿಲ್ಲ. ಕೌಟುಂಬಿಕವಾದಂಥ ವ್ಯವಹಾರದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಪರವಾಗಿಲ್ಲ. ಮಾತಿನಿಂದ ಕಾರ್ಯಜಯವಾಗ್ತಕ್ಕಂಥ ಸಂದರ್ಭಗಳ ನಿರ್ಮಾಣವಾಗ್ತದೆ. ಕುಟುಂಬ ಸಹಕಾರ ವಿಚಾರ ಸಂಬಂಧಪಟ್ಟಂತೆ ಓಕೆ ಗುಡ್ ಅನ್ನೋ ರೀತಿಯಲ್ಲಿ ಕಾಣ್ತದೆ. ಸೇವಿಂಗ್ಸ್ ಮಾಡೋದಕ್ಕೆ ಅದ್ಭುತವಾದಂಥ ರೀತಿಯಲ್ಲಿ ಕಾಣುವಂಥದ್ದು ಉಂಟು. ಈ ಏನು ಕೆಲಸ ಕಾರ್ಯಗಳನ್ನು ಮಾಡ್ತಿರೋ, ಎಲ್ಲೋ ಕಂಪ್ನಿಗಳಲ್ಲಿ ಸಂಬಳಕ್ಕೆ ಕೆಲಸ ಮಾಡುವಂಥವ್ರು ಯಾರಿದ್ದಾರಲ್ಲ ಅವರೆಲ್ಲರೂ ಕೂಡ ಭಾಳ ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸ್ತೀರಿ. ಆದರೆ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರವನ್ನು ಮಾಡುವಂಥವ್ರು ಮಾತ್ರ ಎಲ್ಲೋ ಆರ್ಥಿಕವಾಗಿ ನಷ್ಟವಾಗುವಂಥ ತೀರ್ಮಾನವನ್ನು ತೆಗೆದುಕೊಳ್ಳಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತೆ. ದೋಸ್ತಾನಾಧಿಪತಿ ರಾಜಯೋಗ ಅಂತಕ್ಕಂಥ ಸ್ಥಿತಿ, ವಿದೇಶಯಾನ ದೂರ ಪ್ರಯಾಣವನ್ನು ಮಾಡುವಂಥವ್ರಿಗೆ ಅವಕಾಶಗಳು ಅನುಕೂಲ ಅಂತಕ್ಕಂಥ ರೀತಿಯಲ್ಲಿ ಇರುವಂಥದ್ದು. ಈ ಕಮ್ಯುನಿಕೇಷನ್ ವ್ಯವಹಾರವನ್ನು ಮಾಡುವಂಥವ್ರಿಗೆ, ಅಂದರೆ ಮಾತೆ ಬಂಡವಾಳವನ್ನು ಮಾಡಿಕೊಂಡು ವ್ಯವಹಾರವನ್ನು ಮಾಡ್ತಾರೆ ಕೆಲವರು, ಅವರಿಗೆ ಅಷ್ಟೊಂದು ತೃಪ್ತಿ ಇರೋದಿಲ್ಲ.
ಸ್ಥಿರಾಸ್ತಿ ವ್ಯವಹಾರಗಳು ಆಗುವುದಿಲ್ಲ. ವಿದ್ಯಾಭ್ಯಾಸ ಕೊರತೆಯಿಂದ ಕೂಡಿರ್ತದೆ. ಭಾವನಾತ್ಮಕ ವಿಷಯಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಪೆಟ್ಟು ಬೀಳಬಹುದು. ವಾರ ಆರಂಭ ಚೆನ್ನಾಗಿರುತ್ತೆ, ಓಕೆ, ಪರವಾಗಿಲ್ಲ ಅನ್ನೋ ರೀತಿಯಲ್ಲಿ ಕಾಣ್ತದೆ. ವಾರ ಮಧ್ಯಭಾಗದಿಂದ ಆಚೆಗೆ ನಿಮಗೆ ಸ್ವಲ್ಪ ಕಷ್ಟವಾಗಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುವಂಥದ್ದುಂಟು. ಆರೋಗ್ಯ ಎಚ್ಚರಿಕೆಯಿಂದ ನೋಡಿಕೊಳ್ಬೇಕು. ಅದರಲ್ಲೂ ಕೂಡ ಬಿ ಪಿ ಸಂಬಂಧಪಟ್ಟಂತೆ ವ್ಯತ್ಯಾಸ, ರಕ್ತದಲ್ಲಿ ಸೋಂಕು ಕಾಣತಕ್ಕಂಥದ್ದು, ಕೆಂಪು ರಕ್ತ ಕಣ ಕಡಿಮೆ ಆಗ್ತಕ್ಕಂಥ ಸಂದರ್ಭಗಳು, ಏನೋ ಕಣ್ಣು ಇನ್ಫೆಕ್ಷನ್ಸ್ ಆಗ್ತಕ್ಕಂಥದ್ದು, ಇಚ್ಚಿಂಗ್ ಬರ್ತಕ್ಕಂಥದ್ದು, ಸ್ವಲ್ಪ ಬೆನ್ನಿನಲ್ಲಿ ಕಡಿತಗಳು ಜಾಸ್ತಿ ಆಗ್ತಕ್ಕಂಥದ್ದು, ಇಂಥವೇನೋ ಸ್ವಲ್ಪ ಸಮಸ್ಯೆ ಆಗಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುವಂಥದ್ದು ಉಂಟು. ಹಾಗಾಗಿ ಸ್ವಲ್ಪ ಜಾಗೃತಿಯಿಂದಿರಬೇಕು. ಮತ್ತು ಶುಭ ಕಾರ್ಯ ಪ್ರಯತ್ನ ಸಕ್ಸಸ್ ಇಲ್ಲ. ದಾಂಪತ್ಯದಲ್ಲಿ ಅತೃಪ್ತಿ ಅಂತಕ್ಕಂಥದ್ದು ಇರೋದಿಲ್ಲ, ತೃಪ್ತಿ ಅಂತಕ್ಕಂಥ ರೀತಿಯಲ್ಲೂ ಇರೋದಿಲ್ಲ. ಅಲ್ಲಿ ಸ್ವಲ್ಪ ಓಕೆ 3 ಅನ್ನೋ ರೀತಿಯಲ್ಲಿ ಇರುತ್ತಲ್ಲ, ಆ ರೀತಿಯಲ್ಲಿ ಕಾಣ್ತದೆ. ರಾಜಯೋಗ ಅಂತ ಅನ್ನಲ್ಲ, ಆ ರಾಜಯೋಗದ ಪ್ರಭಾವ ನಿಮಗೆ ಪ್ರಾಪ್ತಿಯಾಗುತ್ತಾ ಅಂದರೆ ಆ ಪ್ರಾಪ್ತಿಯಾಗುವಂಥ ರೀತಿಯಲ್ಲಿ ಇಲ್ಲ. ಯಾಕೆಂದರೆ ಆ ರಾಜಯೋಗವನ್ನು ಕೊಡುವಂಥ ಕುಳಿತಿರ್ತಕ್ಕಂಥ ಶುಕ್ರ ಅಂತಕ್ಕಂಥವನು ರಾಹು ಪ್ರಭಾವಕ್ಕೊಳಗಾಗಿರ್ತಕ್ಕಂಥದ್ದಾಗಿರೋದ್ರಿಂದ ರಾಜಯೋಗ ಆಗುವಂಥದ್ದನ್ನು ಮೋಸದಿಂದ ಬೇರೆ ಯಾರೋ ಕಿತ್ಕೊಳ್ತಕ್ಕಂಥ ಸ್ಥಿತಿ ಇರುತ್ತೆ. ನಿಮ್ಗೆ ಯಾವುದೇ ಕೆಲಸ ಆಗಬೇಕಾ, ವಾರ ಆರಂಭದಲ್ಲಿ ಪ್ರಯತ್ನ ಮಾಡಿ. ವಾರ ಮಧ್ಯಭಾಗದಿಂದ ಆಚೆಗೆ ನಿಮಗೆಲ್ಲವೂ ಕೂಡ ಮೈನಸ್ ಆಗಿ ನಿಲ್ಲುವಂಥ ಪರಿಸ್ಥಿತಿ ಬರಬಹುದು. ಒಟ್ಟಿನಲ್ಲಿ ಪರಿಹಾರ ಏನು ಮಾಡ್ಕೊಳ್ಬೇಕಾಗತ್ತೆ, ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಏನಂತಂದರೆ, ಸಾಧ್ಯವಾದಷ್ಟು ಈ ವಾರ ಹನುಮಂತನ ದೇವಸ್ಥಾನದಲ್ಲಿ ಎಳ್ಳೆಣ್ಣೆ ಅಭಿಷೇಕವನ್ನು ಮಾಡಿಸ್ತಕ್ಕಂಥ ಪ್ರಯತ್ನ ಮಾಡಿ. ಮೋಸ್ಟ್ ಪ್ರಾಬಬ್ಲಿ ಶಿವನ ದೇವಸ್ಥಾನದಲ್ಲೂ ಮಾಡಿಸ್ಬೋದು, ಯಾಕೆಂದರೆ ಶಿವರಾತ್ರಿ ಬೇರೆ ಇರೋದ್ರಿಂದ ಎಳ್ಳೆಣ್ಣೆ ಅಭಿಷೇಕ ಮಾಡಿಸ್ಬೋದು. ಎಳ್ಳೆಣ್ಣೆ ಅಭಿಷೇಕವನ್ನು ಶಿವನ ಆಲಯದಲ್ಲೋ ಅಥವಾ ಹನುಮಂತನಿಗೋ ಮಾಡಿಸಿದ್ದೇ ಆದಂಥ ಪಕ್ಷದಲ್ಲಿ ಏನೋ ಒಂದು ನಡೀತದೆ, ಏನೋ ಒಂದು ಆಪತ್ತಿನಿಂದ ಪಾರಾಗುವಂಥ ಸ್ಥಿತಿ ಇದೆ. ಏನೋ ಅನಿರೀಕ್ಷಿತ ಆಪತ್ತಾಗತ್ತೆ ಅನ್ನುವಂಥದ್ದು ಆಪತ್ತಿನಿಂದ ಪಾರಾಗುತ್ತೆ. ಯಾವುದೋ ಕೆಲಸ ಆಗಬೇಕು ಅನ್ನುವಂಥದ್ದು ಎಲ್ಲೋ ಮೂವ್ ಆಗುತ್ತೆ. ಈ ಸ್ಥಿತಿ ಅಂತಲೂ ಕೂಡ ಈ ವಾರದಲ್ಲಿ ನೀವು ಕಾಣ್ತೀರಿ ಎಳ್ಳೆಣ್ಣೆ ಅಭಿಷೇಕವನ್ನು ಮಾಡೋದ್ರಿಂದ. ಒಳ್ಳೆಯದಾಗಲಿ. ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನೇ ಭವಂತು. ಮಾನವ ಧರ್ಮಕ್ಕೆ ಜಯವಾಗಲಿ. ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ.